ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಹರಿವಂಶದ ಭವಿಷ್ಯ ಪರ್ವದ 79ನೇ ಅಧ್ಯಾಯದಲ್ಲಿ ಎರಡು ಪಿಶಾಚಿಗಳು ಕೃಷ್ಣನ ಸನ್ನಿಧಾನಕ್ಕೆ ಬಂದು ಆತನನ್ನ ಸ್ತೋತ್ರ ಮಾಡ್ತಾ ಕೃಷ್ಣನ ಸಾನ್ನಿಧ್ಯವನ್ನು ತಲುಪಿದಂತ ಪ್ರಕರಣವನ್ನು ನೋಡಿದೆವು. 80ನೇ ಅಧ್ಯಾಯದಲ್ಲಿ ವೈಶಂಪಾಯನರು ಹೇಳಿದರು, ತತಸ್ಸ ಭಗವಾನ್ ವಿಷ್ಣು ಪಿಶಾಚೋ ಮಾಂಸಭಕ್ಷಕವು ದಧರ್ಷಾಥ ಮಹಾಘೋರೌ ದೀಪಿಕಾಧಾರಿಣೌ ಹರಿಹಿ. ಆ ಪಂಜುಗಳ ಬೆಳಕಿನಲ್ಲಿ ಕೃಷ್ಣ ಎರಡು ಪಿಶಾಚಿಗಳನ್ನು ನೋಡಿದ. ಮಾಂಸ ಪಕ್ಷಿಗಳಾದಂತಹ ಪಂಜನ್ನು ಕೈಯಲ್ಲಿ ಹಿಡಿದಂತಹ ಎರಡು ಪಿಶಾಚಿಗಳನ್ನು ಅವನು ನೋಡಿದ ಕೂಡಲೇ ಆ ಎರಡು ಪಿಶಾಚಿಗಳು ಕೃಷ್ಣನ ಎರಡು ಅಕ್ಕಪಕ್ಕಗಳಲ್ಲಿ ಬಂದು ನಿಂತ್ಕೊಂಡು ಆತನನ್ನು ಪ್ರಶ್ನೆ ಮಾಡಿದರು. ಕೋ ಭವಾನ್ ಕಸ್ಯವಾ ಮರ್ತ್ಯ ಕುತಶ್ಚಾಗಮ್ಯತೆ ತ್ವಯ ಕಿಮರ್ಥಮಿಹ ಸಂಪ್ರಾಪ್ತಃ ವನೇ ಘೋರೇ ಮೃಗಾಕುಲೆ. ಮಾನವನೇ, ನೀನು ಯಾರು? ಇಲ್ಲಿ ಯಾವ ಕಾರಣಕ್ಕಾಗಿ ಬಂದಿದ್ದಿ? ಇದು ಬಹಳ ಭಯಂಕರವಾದಂತಹ ವನ, ಕಾಡು ಮೃಗಗಳಿಂದ ತುಂಬಿ ಹೋಗಿತ್ತು. ನೀನು ನೋಡಿದ್ರೆ ಅತ್ಯಂತ ಸುಕುಮಾರನಾಗಿ ಕೋಮಲಾಂಗಿನಾಗಿ ಕಾಣಿಸ್ತಾ ಇದ್ದಿ. ಎರಡನೇ ವಿಷ್ಣುವೇನಂತ ನೀನು ಕಾಣ್ತಾ ಇದ್ದಿ. ವಿಶಾಲವಾದಂತಹ ನೇತ್ರಗಳನ್ನು ಹೊಂದಿದ್ದಿ, ಶ್ಯಾಮಲ ವರ್ಣದಿಂದ ಕೂಡಿದವನಾಗಿದ್ದಿ. ಸಾಕ್ಷಾತ್ ಹರಿಯೇ ನೀನಾಗಿರಬಹುದು ಅಂತ ಭಾವಿಸ್ತೀವಿ. ನೀನು ಯಾರೇ ಆಗಿರು, ಗಂಧರ್ವನಾಗಿರು, ಕಿನ್ನನಾಗಿರು ಅಥವಾ ಕುಬೇರನಾಗಿರು, ಈ ಘೋರವಾದಂತಹ ಅರಣ್ಯದಲ್ಲಿ ಮನಸ್ಸನ್ನ ಧ್ಯಾನ ಯೋಗದಲ್ಲಿ ನಿಶ್ಚಲಗೊಳಿಸಿಕೊಂಡು ಯಾವ ಕಾರಣಕ್ಕಾಗಿ ಕೂತ್ಕೊಂಡಿದ್ದಿ? ಏನು ಉದ್ದೇಶ ನಿನಗಿದೆ? ಇದನ್ನ ನಾವು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ ಅಂತ ಹೇಳಿದವು ಆ ಎರಡು ಪಿಶಾಚಗಳು. ಆಗ ಕೃಷ್ಣ ಅವುಗಳಿಗೆ ಉತ್ತರ ಹೇಳಿದ, ನಾನು ಕ್ಷತ್ರಿಯನಾಗಿದ್ದೇನೆ. ಕ್ಷತ್ರಿಯೋಸ್ಮೀತಿ ಮಾಮಾಹು ಮನುಷ್ಯಾಹ ಪ್ರಕಟಿಸ್ಥಿತಾಹ. ಪ್ರಾಕೃತರಾದ ಮನುಷ್ಯರು, ಪೂರ್ಣವಾದಂತಹ ತಿಳುವಳಿಕೆ ಇದ್ದವರು, ನನ್ನ ಸ್ವರೂಪವನ್ನ ಅರಿತುಕೊಂಡಂಥವ್ರು, ನನ್ನನ್ನ ಧ್ಯಾನ ಮಾಡುವ ರೀತಿ, ನನ್ನನ್ನು ತಿಳ್ಕೊಳ್ಳುವ ರೀತಿ ಬೇರೆ ಇದೆ. ಆದ್ರೆ ಪ್ರಾಕೃತರಾದಂತಹ ಮನುಷ್ಯರು ನನ್ನನ್ನ ಕ್ಷತ್ರಿಯ ಅಂತ ತಿಳ್ಕೊಳ್ತಾರೆ. ನಾನು ಯದುವಂಶದಲ್ಲಿ ಹುಟ್ಟಿದವನು, ಕ್ಷತ್ರಿಯೋಚಿತವಾದಂತಹ ಕರ್ಮದಲ್ಲಿ ಆಸಕ್ತನಾದವನು, 3 ಲೋಕಗಳನ್ನು ನಾನು ಪಾಲಿಸುವಂತವನು, ದೇವದೇವನಾದಂತಹ ಉಮಾಪತಿಯನ್ನು ಸಂದರ್ಶನ ಮಾಡುವುದಕ್ಕಾಗಿ ಕೈಲಾಸಕ್ಕೆ ಹೋಗ್ಲಿಕ್ಕೆ ಬಯಸಿದ್ದೇನೆ. ಅದಕ್ಕಿಂತ ಮೊದಲು ಅದರ ಪೂರ್ವಭಾವಿಯಾಗಿ ಈ ಬದರಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಇದು ಬ್ರಾಹ್ಮಣರ ಆಶ್ರಮ, ಹಾಗಾಗಿ ನಾನು ಇಲ್ಲಿ ನೆಲೆಸಿದ್ದೇನೆ. ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಬೇಕು. ಇದು ಅತ್ಯಂತ ಪುಣ್ಯಕರವಾದಂತಹ ಆಶ್ರಮ, ಬದರಿಕಾಶ್ರಮ ಅಂತ ಹೆಸರು. ಇಲ್ಲಿ ಹಲವಾರು ಬ್ರಾಹ್ಮಣರು ವಾಸವಾಗಿದ್ದಾರೆ. ಶೂದ್ರರಾದವರಿಗೆ ಇಲ್ಲಿ ನೆಲೆಯೇ ಇಲ್ಲ. ನಾಯಿಗಳ ಗುಂಪಾಗಲಿ, ಮಾಂಸವನ್ನು ಭಕ್ಷಣೆ ಮಾಡುವಂತಹ ಪಿಶಾಚಿಗಳಾಗಲಿ ಇಲ್ಲಿ ಯಾವತ್ತೂ ಕಂಡು ಬರೋದಿಲ್ಲ. ಇಲ್ಲಿ ಮೃಗಗಳನ್ನ ಕೊಲ್ಲುವಂತಿಲ್ಲ. ಕೃತಜ್ಞರಾದವರು, ನಾಸ್ತಿಕರಾದವರು, ಕ್ರೂರ ಸ್ವಭಾವವುಳ್ಳವರು ಇಲ್ಲಿ ಬರುವಂತಿಲ್ಲ. ಆಕಸ್ಮಿಕವಾಗಿ ಯಾರು ಬಂದ್ರೆ ನಾನು ಅವರನ್ನ ಶಿಕ್ಷಿಸದೆ ಬಿಡೋದಿಲ್ಲ ಅಂತ ಹೇಳಿದ ಕೃಷ್ಣ. ಈಗ ನೀವು ಹೇಳಿ, ನನ್ನ ಪರಿಚಯವನ್ನು ನಾನು ಮಾಡ್ಕೊಂಡಿದ್ದೇನೆ. ನೀವಿಬ್ಬರು ಯಾರು? ಎಲ್ಲಿ ವಾಸವಾಗಿದ್ದೀರಿ? ವಿಶಾಲವಾದಂತಹ ಸೈನ್ಯ ಯಾರದು? ಇಲ್ಲಿಂದ ಮುಂದೆ ಎಲ್ಲಿಗೆ ನೀವು ಹೋಗಬೇಕು ಅಂತ ಬಯಸ್ತೀರಿ? ಈ ಜಾಗವನ್ನು ದಾಟಿ ನಿಮ್ಮ ಕ್ರೂರ ಕರ್ಮಗಳನ್ನು ನೀವು ಮಾಡುವಂತಿಲ್ಲ. ಯಾಕಂದ್ರೆ ಋಷಿಮುನಿಗಳ ತಪಸ್ಸಿಗೆ ಭಂಗ ಆಗಬಾರದು. ನನ್ನ ಮಾತಿನ ಆಜ್ಞೆಯನ್ನು ಮೀರಿ ನೀವೇನಾದ್ರು ಮುನ್ನುಗ್ಗಿ ಹೋಗೋದಾದ್ರೆ ನಿಮ್ಮನ್ನು ನಾನು ಬಲಾತ್ಕಾರವಾಗಿ ತಡೆದು ನಿಲ್ಲಿಸ್ತೇನೆ ಅಂತ ಕೃಷ್ಣ ಹೇಳಿದ. ಆಗ ಎರಡು ಪಿಶಾಚಿಗಳು ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದವು. ಅವುಗಳಲ್ಲಿ ಮೊದಲನೇ ಪಿಶಾಚಿ, ಉದ್ದವಾದಂತಹ ತೋಳಿನಿಂದ ಕೂಡಿದಂತಹ 1ನೇ ಪಿಶಾಚಿ ಉತ್ತರ ಹೇಳಿತು. ಏಕಾಗ್ರಚಿತ್ತನಾಗಿ ಕೇಳು. ನಮಸ್ಕೃತ ಜಗನ್ನಾಥಂ ಹರಿಂ ಕೃಷ್ಣಂ ಜಗತ್ಪತಿಂ ಆದಿದೇವ ಮಜಂ ವಿಷ್ಣುಂ ವರೇಣ್ಯ ಮನಗಂ ಶುಚಿಂ. ನಾವು ನಮ್ಮ ಚರಿತ್ರೆಯನ್ನು ಹೇಳೋದಕ್ಕಿಂತ ಮೊದಲು ಆದಿದೇವನಾದಂತಹ, ದೋಷರಹಿತನಾದಂತಹ, ಪವಿತ್ರನಾದಂತಹ ಕೃಷ್ಣನಿಗೆ ನಮಸ್ಕಾರ ಮಾಡಿ ಮುಂದೆ ನಮ್ಮ ವೃತ್ತಾಂತವನ್ನು ಹೇಳ್ತೀವಿ. ನೀನು ಅಪೇಕ್ಷೆ ಪಡೋದಾದ್ರೆ ಆ ಕಥೆಯನ್ನು ಕೇಳ್ಕೊ. ನನ್ನ ಹೆಸರು ಘಂಟಾಕರ್ಣ ಎಂಬ ಹೆಸರಾಗಿದೆ. ನಾನು ಪಿಶಾಚಿಯಾಗಿದ್ದೇನೆ. ಬಹಳ ಘೋರವಾದಂತಹ ದೃಷ್ಟಿ ಉಳ್ಳವನು ನಾನು, ಮತ್ತು ಮಾಂಸವನ್ನು ತಿನ್ನುವಂಥವನು. ನಾನು ಕ್ರುದ್ಧನಾದರೆ ಇನ್ನೊಬ್ಬ ಯಮನಂತೆ ಭಯಂಕರನಾದವನು. ಮಹಾರುದ್ರನ ಸ್ನೇಹಿತನಾದಂತಹ ಕುಬೇರನ ಅನುಚರ ನಾನಾಗಿದ್ದೇನೆ. ಇವನು ನನ್ನ ಪಕ್ಕದಲ್ಲೇನಿದ್ದಾನಲ್ಲ, ಇವನು
ನನ್ನ ಒಡ ಹುಟ್ಟಿದವನು, ನಾ ಪರಾಕ್ರಮದಲ್ಲಿ ಇವನು ಕೂಡ ಮೃತ್ಯುವಿಗೆ ಸಮಾನನಾದವನು. ವಿಷ್ಣುವಿನ ಅವತಾರಭೂತನಾದಂಥ ಕೃಷ್ಣನನ್ನು ನಾವು ಪೂಜೆ ಮಾಡಬೇಕಾಗಿದೆ. ಅದಕ್ಕಾಗಿ ಅವನು ಎಲ್ಲಿದ್ದಾನೆ ಅಂತ ನಾವು ಹುಡುಕ್ತಾ ಇರ್ತೀವಿ. ಮುಂದೆ ಹೋದಂಥ ಸೈನ್ಯ ಮತ್ತು ನಾಯಿಗಳ ಹಿಂಡು ಇವೆರಡೂ ಕೂಡ ನಮ್ಮದೇ ಆಗಿದೆ. ನಾವು ಕೈಲಾಸ ಪರ್ವತದಿಂದ ಇಲ್ಲಿಗೆ ಬಂದಿದ್ದೇವೆ. ಪಿಶಾಚಿಯ ಜನ್ಮ ನಮಗೆ ಈಗಿರೋದ್ರಿಂದ ನಾವು ಆ ಜಾತಿಗನುಸಾರವಾಗಿ ಕ್ಷುದ್ರವಾದಂತಹ ಕರ್ಮಗಳನ್ನ ಮಾಡ್ತಾ ಇದ್ದೇವೆ. ಈ ಪಿಶಾಚಿಯ ಜನ್ಮ ಪ್ರಾಪ್ತ ಆಗೋಕ್ಕಿಂತ ಮೊದಲು ನಾವು ವಿಷ್ಣುವಿನ ಕಡು ದ್ವೇಷಗಳಾಗಿದ್ದೆವು. ವಿಷ್ಣುವನ ಹೆಸರು, ಕೃಷ್ಣನ ಹೆಸರೇ ಕಿವಿಗೆ ಬೀಳಬಾರದು ಅಂತ ಹೇಳಿ ನನ್ನ 2 ಕಿವಿಗಳಿಗೂ ಗಂಟೆ ಕಟ್ಕೊಂಡಿದ್ದೆ. ನಾನು ನನ್ನ ಮುಖವನ್ನು ಆ ಕಡೆ ಅಲುಗಾಡಿಸಿದಾಗೆಲ್ಲ ಆ ಗಂಟೆಗಳ ಸದ್ದು ಕೇಳ್ತಾ ಇತ್ತು. ಗಂಟೆಗಳ ಸದ್ದು ಕೇಳಿದ್ರಿಂದ ಕೃಷ್ಣ ವಿಷ್ಣುವನ ಹೆಸರು ನನ್ನ ಕಿವಿಗೆ ಬೀಳ್ತಿರ್ಲಿಲ್ಲ. ಒಂದು ದಿವಸ ನಾನು ಕೈಲಾಸವಾಸಿಯಾದಂತಹ ವೃಷಭಧ್ವಜರಾದಂತಹ ಶಿವನ ಬಳಿಗೆ ಹೋದೆ. ಆತನನ್ನ ಸತತವಾಗಿ ಸ್ತೋತ್ರ ಮಾಡಿದೆ. ಏನನ್ನಾದ್ರೂ ವರ ಕೇಳಿಕೋ ಅಂತ ಹೇಳಿದ ಶಿವ. ನಾನು ಹೇಳಿದೆ, ನನಗೆ ಬೇಕಾದದ್ದೇನೋ ಬೇರೆ ವರವಿಲ್ಲ, ಮುಕ್ತಿ ಬೇಕು ಅಂತ ಕೇಳ್ಕೊಂಡೆ. ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುದೇವನ ಸಂಶಯ ಅಂತ ಹೇಳಿದ ಆ ಶಿವ. ಸರ್ವರಿಗೂ ಮುಕ್ತಿಯನ್ನು ದಯಪಾಲಿಸುವಂಥವನು ವಿಷ್ಣು ಒಬ್ಬನೇ. ಹಾಗಾಗಿ ನೀನು ಕೂಡಲೇ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವಿಷ್ಣುವನ್ನು ಆರಾಧನೆ ಮಾಡುವ. ಬದರಿಕಾಶ್ರಮದಲ್ಲಿ ನರನಾರಾಯಣರ ಆಶ್ರಮವೇ ಆತನ ವಾಸಸ್ಥಾನ ಆಗಿದೆ. ಅವನನ್ನ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಮುಕ್ತಿ ಅಂತ ಶಿವ ನನಗೆ ಹೇಳಿದ. ಹಾಗಾಗಿ ಆ ಶಿವನ ಉಪದೇಶಕ್ಕನುಸಾರವಾಗಿ ನಾನು ಗರುಡಧ್ವಜನ ಅಂತ ವಿಷ್ಣುವೇ ಪರಮಶ್ರೇಷ್ಠ, ಆತನೇ ಮುಕ್ತಿ ಪ್ರದಾನ ತಿಳ್ಕೊಂಡೆ ಮತ್ತು ಆತನನ್ನ ಆರಾಧನೆ ಮಾಡಬೇಕು ಅಂತ ಈ ಜಾಗಕ್ಕೆ ಬಂದಿದ್ದೇನೆ. ಅದು ಅಲ್ಲದೆ ಮನುಷ್ಯನೇ ಇನ್ನೂ ಒಂದು ಸಂಗತಿ ಕೇಳ. ಇನ್ನೂ ಜಗತ್ತಿನಲ್ಲಿರುವಂಥ ಮತ್ತಷ್ಟು ವಿಚಿತ್ರವಾದ ಸುದ್ದಿಗಳನ್ನ ನಿಮ್ಗೆ ಹೇಳ್ತೇವೆ ನಾವು. ಪಶ್ಚಿಮ ಸಮುದ್ರದ ತೀರದಲ್ಲಿ ದ್ವಾರಕಾನಗರ ಅಂತ ಒಂದು ಪ್ರಸಿದ್ಧವಾದ ನಗರ ಇದೆ. ಆ ಪಟ್ಟಣದಲ್ಲಿ ಯದುವಂಶೀಯರಂಥ ರಾಜರು ಆಳ್ತಾ ಇದ್ದಾರೆ. ಅವರಿಗೆ ಮುಖ್ಯನಾಗಿ ವಿಷ್ಣುವಿನ ಅವತಾರವಾದಂಥ ಕೃಷ್ಣನೇ ಅಲ್ಲಿದ್ದಾನೆ. ಆ ದ್ವಾರಕಾ ಪಟ್ಟಣದಲ್ಲಿ ವಾಸ ಮಾಡುತ್ತಿರುವಂತಹ ಕೃಷ್ಣ ರೂಪಿಯಾದಂಥ ಭಗವಂತನನ್ನು ನೋಡಬೇಕು ಅಂತ ಹೇಳಿ ನಾವು ಅನುಚರರಲ್ಲಿ ಕೂಡ ಅಲ್ಲಿ ಹೊರಟಿದ್ದೇವೆ. ನಮಗೆ ಅವನನ್ನ ದರ್ಶನ ಮಾಡುವಂತಹ ಸಂದರ್ಭ ಅತ್ಯಂತ ತುರ್ಪಾಗಿದೆ. ಅವನು ಎಲ್ಲ ಲೋಕಗಳ ಉತ್ಪತ್ತಿ ಕಾರಣನಾಗಿದ್ದಾನೆ, ಪಾಲಕನಾಗಿದ್ದಾನೆ ಮತ್ತು ಸಂಹಾರಕನೂ ಆಗಿದ್ದಾನೆ. ಯಾವನ ಕೃಪಾ ಪ್ರಸಾದದಿಂದ ಪ್ರಾಣಿಗಳ, ಗಂಧರ್ವರ, ದೊಡ್ಡ ದೊಡ್ಡ ಸರ್ಪಗಳ, ದೇವತೆಗಳ ಇವರೆಲ್ಲರ ಸೃಷ್ಟಿ ಆಗ್ತದೆ, ಮುಂದೆ ಅವರಿಗೆ ಸದ್ಗತಿಯೂ ಆಗ್ತದೆ. ಆ ಜನಾರ್ದನನ್ನು ನಾವು ಈಗ ನೋಡಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಕಲ್ಪದ ಆರಂಭದಲ್ಲಿ, ಸೃಷ್ಟಿಯ ಆರಂಭದಲ್ಲಿ ಯಾವನ ಉದರದಿಂದ ಈ ವಿಶ್ವ ಪ್ರಕಟವಾಯಿತು, ಕೊನೆಗೆ ಮತ್ತೆ ಅವನ ಉದರದಲ್ಲೇ ಅದು ಲೀನವಾಗಿ ಹೋಗ್ತದೆ. ಆ ಪರಮಾತ್ಮನನ್ನು ನಾವು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಅವನು ಏಕಮಾತ್ರನಾದಂಥವನು, ಹುಟ್ಟು ಸಾವು ಇತ್ಯಾದಿಗಳು ಇಲ್ಲದಂಥವನು, ಹುಟ್ಟು ಸಾವುಗಳಿಲ್ಲದಂತಹ ಬ್ರಹ್ಮನ ಉತ್ಪತ್ತಿಯೂ ಕಾರಣನಾದವನು. ಅಂಥವನನ್ನು ನಾವು ನಮ್ಮ ಧ್ಯಾನ ಯೋಗದ ಮೂಲಕ ಹೊಂದಬೇಕು ಅಂತ ಅಪೇಕ್ಷೆ ಪಡ್ತೀವಿ. ನಮ್ಮ ಮೈ ಮನಸ್ಸೆಲ್ಲವೂ ಕೂಡ ಆತನಿಂದ ತುಂಬಿ ಹೋಗಿದೆ ಅಂತ 2 ಪಿಶಾಚಿಗಳು. ನಿಗೀಯ ವಿಶ್ವಂ ಸಕಲಂ ಜಗತ್ಪತಿ ಶ್ವೇತೆ ಶಿಶುತ್ವಂ ಸಮವಾಪ್ಯ ಸಾಕ್ಷಾತ್ ವಟಸ್ಯ ಪತ್ರೆ ಜಗತಾಂ ನಿವಾಸ ಪಾದೌಚ ವಿಕ್ಷಿಪ್ಯ ಕರೌ ವಿಧುನ್ವನ್. ಕೃಷ್ಣನ ಬಾಲರೂಪವನ್ನ, ಆಲದಲೆ ಮೇಲೆ ಮಲಗಿರುವಂತಹ ಬಾಲರೂಪವನ್ನು ಆ ಪಿಶಾಚಿಗೆ ವರ್ಣನೆ ಮಾಡಿದವು. ಪ್ರಳಯ ಕಾಲದಲ್ಲಿ ಸಮಸ್ತ ವಿಶ್ವವನ್ನು ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಚಿಕ್ಕ ಮಗುವಿನ ರೂಪವನ್ನು ತಾಳಿ ಆತ ಒಂದು ವಟವೃಕ್ಷದ, ಆಲದ ವೃಕ್ಷದ ಎಲೆಯ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಅವನು ತನ್ನ ಕೈ ಕಾಲುಗಳನ್ನ ಅಲುಗಾಡಿಸ್ತಾ ಇರ್ತಾನೆ. ಪಾದೌಚ ವಿಕ್ಷಿಪ್ಯ ಕರೌ ವಿಧುನ್ವನ್. ಈ ಸನಾತನ ಪುರುಷನಾದಂತಹ ಭಗವಂತನ ಉದರವನ್ನು ಪ್ರವೇಶ ಮಾಡಿ ಆ ಶಿಶುವಿನ ಮಾಯೆಯಿಂದಲೇ ಅಲ್ಲಿ ಸಮಸ್ತ ಲೋಕಗಳನ್ನು ನೋಡುವಂತಹ ಒಬ್ಬ ಋಷಿ ಇದ್ದಾನೆ. ಅವನು ಯಾರು ಅಂದ್ರೆ ಮಾರ್ಕಂಡೇಯ ಋಷಿ. ಹೊರಭಾಗದಲ್ಲಿ ಎಂಥ ಅದ್ಭುತವಾದ ವಿಷಯವನ್ನ ಮಾರ್ಕಂಡೇಯ ತನ್ನ ಕಣ್ಗಳಿಂದ ನೋಡಿದ್ನಲ್ಲ, ಅಂಥದೇ ಅದ್ಭುತವನ್ನ ಆತ ಆ ಶಿಶುವಿನ ಉದರದಲ್ಲಿ ಕೂಡ ನೋಡಿದ. ಹಾಗಾಗಿ ಈ ಶಿಶುವೇ ಸಾಕ್ಷಾತ್ ನಾರಾಯಣ ಸ್ವರೂಪಿಯಾದದ್ದು ಅಂತ ಮಾರ್ಕಂಡೇಯ ಅದನ್ನ ಅರಿತುಕೊಂಡ. ನಿಗೀರ್ಯ ವಿಶ್ವಂ ಜಗದಾದಿಕಾಲೇ ಶೇತೆ ಮಹಾತ್ಮ ಜಲಧೇರ್ ಜಲೋಘೆ ದೇವ್ಯ ಶ್ರಿಯ ಚಾಮರ ಲೋಲ ಹಸ್ತಯ ನಿಷೇಧ್ಯಮಾನ ಪುರುಷೋತ್ತಮಸ್ತದ. ಸಮಸ್ತ ಜಗತ್ತಿನಲ್ಲಿ ಆ ಸಂದರ್ಭದಲ್ಲಿ ಬೇರೆ ಯಾರು ಜೀವಿಗಳು ಇರಲಿಲ್ಲ, ಬೇರೆ ಯಾವ ದೇವತೆಗಳು ಇರಲಿಲ್ಲ, ಯಾವ ರಾಕ್ಷಸರು ಇರಲಿಲ್ಲ. ಇದ್ದಂತಹ ಒಂದೇ ಶಿಶು ಅಂದ್ರೆ ಈ ಪರಮಾತ್ಮ ಮತ್ತು ಆತನ ಸೇವೆ ಮಾಡಲಿಕ್ಕೆ ಲಕ್ಷ್ಮೀದೇವಿ. ಜಲಪ್ರವಾಹದಲ್ಲಿ ಆತ ವಟಪತ್ರದ ಮೇಲೆ ಮಲ್ಕೊಂಡಿದ್ನಲ್ಲ, ಆಗ
ಲಕ್ಷ್ಮೀದೇವಿ ತನ್ನ ಕೈಯಲ್ಲಿ ಚಾಮರವನ್ನು ಹಿಡಿದು ಆ ಶಿಶುರೂಪನಾದಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಿದ್ರು. ಇದೆಲ್ಲ ಆದ್ಮೇಲೆ ಸೃಷ್ಟಿಯ ಪ್ರಾರಂಭವಾಗುವಾಗ ಭಗವಂತನ ಹೊಕ್ಕಳಿನಿಂದ ಬಂಗಾರದ ಕಾಂತಿಯಿಂದ ಥಳಥಳಿಸುತ್ತಿರುವಂತಹ ಒಂದು ಕಮಲ ಹೊರಬಂತು. ಆ ಕಮಲವೇ ಬ್ರಹ್ಮನಿಗೆ ಜನ್ಮಸ್ಥಾನವಾಯಿತು. ಮುಂದೆ ಅವನೇ ವರಾಹದ ರೂಪವನ್ನು ತಾಳಿ ಭೂಮಿಯಲ್ಲಿ ಮುಳುಗಿ ಹೋಗಿದ್ದಂತಹ ನೀರಿನಲ್ಲಿ ಮುಳುಗಿ ಹೋಗಿದ್ದಂತಹ ಭೂಮಿಯನ್ನು ಮೇಲೆತ್ತಿದ. ಅಂತ ಭಗವಂತನನ್ನು ನಾವು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ. ಶ್ರುತಿ, ಸ್ಮೃತಿ, ನ್ಯಾಯ ಇತ್ಯಾದಿ ಸಕಲ ಶಾಸ್ತ್ರಗಳಲ್ಲಿ ಕೂಡ ನಿಷ್ಣಾತರಾದಂತಹ ಜ್ಞಾನಿಗಳೇನಿದ್ದಾರೆ, ಪಂಡಿತರಾದವರು ಏನಿದ್ದಾರೆ, ಅವರು ಪರಮಾತ್ಮನನ್ನ ವಿವಿಧ ನಾಮಗಳಿಂದ ಮೇಲಿಂದ ಮೇಲೆ ಸ್ತೋತ್ರ ಮಾಡ್ತಾರೆ. ಆ ಪರಮಾತ್ಮನನ್ನು ನಾವು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ. ಯಸ್ಮಿನ್ ವಿಶ್ವಮಿದಂ ಪ್ರೋತಂ ಆದಿಕಾಲೇ ಜಗತ್ಪತವು ತಮ್ ದೃಷ್ಟಿಂ ಅಭಿಸಂವೃತ್ತಾಹ ಕಿನ್ನು ವಕ್ಷ್ಯಾಮ ಸಾಂಪ್ರತಂ. ನಮಗೀಗ ಬೇಕಾದ ಬೇರೆ ಏನೂ ಇಲ್ಲ, ಬೇರೆ ಸಂಗತಿಯೇ ನಮಗೀಗ ಅಪೇಕ್ಷಿತವಲ್ಲ. ನಮಗೆ ಬೇಕಾಗಿರುವಂತಹ ಒಂದೇ ಸಂಗತಿ ಅಂತ ಅವನನ್ನು ನೋಡಬೇಕು ಅಂತ. ನಾವು ಬೇರೆ ದಿಕ್ಕನ್ನು ಹಿಡಿದು ದ್ವಾರಕಾನಗರಕ್ಕೆ ಹೋಗಿ ಆತನನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಮನುಷ್ಯನೇ, ನೀನು ಕೂಡ ಈ ಭಯಂಕರವಾದಂತಹ ಕಾಡಿನಲ್ಲಿ ಇರಬೇಡ, ನಿನ್ನ ದಿಕ್ಕನ್ನು ಕಳೆದು ನೀನು ಹೋಗ್ಬಿಡು, ದಿಕ್ಕನ್ನು ಹಿಡಿದುಕೊಂಡು. ಮಧ್ಯರಾತ್ರಿ ಬಂದಿದೆ, ಈಗ ನಾವು ನಮ್ಮದೇ ಆದಂತಹ ಕೆಲವು ನಿಯಮಗಳನ್ನು ಈಗ ಪಾಲನೆ ಮಾಡಬೇಕು, ಪಿಶಾಚ ಜನ್ಮಕ್ಕೆ ಅನುಸಾರವಾದಂತಹ ನಿಯಮಗಳನ್ನ. ಹಾಗಾಗಿ ನಮ್ಮ ಎದುರಿಗೆ ನೀನು ಇರಬೇಡ ಅಂತ ಎಚ್ಚರಿಕೆ ಕೊಟ್ಟವು ಪಿಶಾಚಿಗಳು. ಹೀಗೆ ಭಯಂಕರವಾದಂತಹ ಆಕಾರಗಳಿಂದ ಕೂಡಿದಂತಹ ಆ ಪಿಶಾಚಿಗಳೆರಡೂ ಕೂಡ ನೆಲದ ಮೇಲೆ ಕುಳಿತುಕೊಂಡವು. ಒಂದು ಸಮತಟ್ಟಾದಂತಹ ಆಶ್ರಮ ಪ್ರದೇಶದಲ್ಲಿ ಕೂತ್ಕೊಂಡು ಯಥೇಚ್ಛವಾಗಿ ರಕ್ತವನ್ನು ಕುಡಿದವು ಮತ್ತು ಮಾಂಸವನ್ನು ಕೂಡ ಭಕ್ಷಣೆ ಮಾಡಿದವು. ಆಮೇಲೆ ಆಚಮನ ಮಾಡಿದವು. ಎಲ್ಲ ಆದ್ಮೇಲೆ, ಭೋಜನ ಆದ್ಮೇಲೆ ಸದ್ಬ್ರಾಹ್ಮಣರು ಆಚಮನ ಮಾಡುವಂತ ಅವು ಆಚಮನ ಮಾಡಿದವು. ಆಚಮನ ಮಾಡಿ ಆ ಕರುಳುಗಳ ಪಾಶ ಏನಿತ್ತಲ್ಲ, ಶವಗಳಿಂದ ಹೊರತೆಗೆದಂತ ಕರುಳುಗಳು, ಆ ಪಾಶವನ್ನೆಲ್ಲ ಪಕ್ಕದಲ್ಲೇ ಇಟ್ಕೊಂಡವು. ಆಮೇಲೆ ದರ್ಭಾಸನವೊಂದನ್ನು ಹರಡಿ ಅದನ್ನ ನೀರಿನಿಂದ ಪ್ರೋಕ್ಷಿಸಿತ್ತು ಒಂದು ಪಿಶಾಚಿ. ಆ ನಾಯಿಗಳೇನಿತ್ತಲ್ಲ ಸುತ್ತಮುತ್ತ ನಾಯಿಗಳ ಹಿಂಡು, ಆ ನಾಯಿಗಳ ಹಿಂಡು ಈ ಪಿಶಾಚಿಗಳ ಹಿಂದೆ ಮುಂದೆ ಓಡಾಡ್ತಿದ್ದವು. ಆ ನಾಯಿಗಳನ್ನು ಓಡಿಸಿದವು ದೂರಕ್ಕೆ. ಓಡಿಸಿ ಆ ಆಸನದ ಮೇಲೆ ಕೂತ್ಕೊಂಡು, ದರ್ಭಾಸನದ ಮೇಲೆ ಕೂತ್ಕೊಂಡು ಸಮಾಧಿ ಯೋಗವನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಆ ಪಿಶಾಚಿ ಪ್ರಯತ್ನ ಪಟ್ಟಿತ್ತು. ಆ ಭಗವಂತನ ಸ್ತೋತ್ರ ಮಾಡುತ್ತದೆ. ನಮೋ ಭಗವತೆ ತಸ್ಮೈ ವಾಸುದೇವಾಯ ಚಕ್ರಿಣೆ ನಮಸ್ತೆ ಗದಿನೇ ತುಭ್ಯಂ ವಾಸುದೇವಾಯ ಧೀಮತೆ. ಓಂ ನಮೋ ನಾರಾಯಣಾಯ ವಿಷ್ಣವೇ ಪ್ರಭವಿಷ್ಣವೇ ಭೂಯಾನ್ ನಮ ಮನಃಶುದ್ಧಿ ಕೀರ್ತನಾತ್ ತವ ಕೇಶವ. ಈ ಶ್ಲೋಕ ಈಗೊಂದು 2 ದಿವಸದಿಂದ ಹೇಳ್ತಿದ್ದೆ, ಅದು ಇಲ್ಲಿದೆ ಬಂದ ಶ್ಲೋಕ. ಅದಕ್ಕಾಗಿ ಭಗವಂತನ ಕಥೆಯನ್ನು ಹೇಳೋಕ್ಕಿಂತ ಮೊದಲು ಭಗವಂತನೇ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಅಷ್ಟಾಕ್ಷರ ಮಂತ್ರದಿಂದ ಇದು ಸಮೇತವಾಗಿದೆ. ಅಲ್ಲಿ ನಮೋ ಅಂತ ಹೇಳಿ ಆಮೇಲೆ ಇದೆ, ನಾರಾಯಣ ನಮಃ ಅಂತ ಅಲ್ಲಿ ಆ ಥರ ಇದೆ ಅಷ್ಟಾಕ್ಷರ ಮಂತ್ರದಲ್ಲಿ. ಇಲ್ಲಿ ಓಂ ನಮೋ ನಾರಾಯಣಾಯ ಅಂತ ಮೊದಲಿದ್ದು ವಿಷ್ಣವೇ ಪ್ರಭವಿಷ್ಣವೇ ಅಂತಿದ್ದು ಭಗವಂತನೇ ನಿನ್ನ ಕೀರ್ತನದಿಂದ ನನ್ನ ಮನಸ್ಸು ಶುದ್ಧವಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಿದೆ. ಹಾಗಾಗಿ ಕೀರ್ತನೆಯಲ್ಲಿ ಮತ್ತು ಪ್ರವಚನದಲ್ಲಿ ಮೊದಲು ಅದನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಆ ಶ್ಲೋಕವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಅಷ್ಟೇ. ಇಂತಹ ಭಯಂಕರವಾದಂತಹ ಜನ್ಮ ನಮಗೆ ಮತ್ತೊಮ್ಮೆ ಪ್ರಾಪ್ತವಾಗದೇ ಇರಲಿ. ನಿನ್ನ ಸ್ಮರಣೆಯಿಂದ ದೇವದೂತನ ಜನ್ಮವನ್ನು ನಾವು ಪಡ್ಕೊಳ್ಳುವಂತಾಗಲಿ. ನಿನ್ನ ಚಕ್ರಾಯುಧ ಪ್ರಹಾರದಿಂದ ಈ ಪಿಶಾಚಿಯ ಶರೀರ ನಷ್ಟವಾಗಿ ಹೋಗಲಿ. ಸಂಸಾರದ ಸಂಬಂಧ ನಮಗೆ ಮತ್ತೆ ಆಗದೇ ಇರಲಿ. ಮಮ ಭೂಯೋ ಭವಃ ಮಾ ಭೂತ್ ಏಷಾಮೇ ಪ್ರಾರ್ಥನಾ ವಿಭೋ. ಇದೇ ನಮ್ಮ ಪ್ರಾರ್ಥನೆ. ಇದಕ್ಕಿಂತ ಹೊರತಾಗಿ ನಮಗೆ ಅಪೇಕ್ಷಿತವಾದಂತಹ ಸಂಗತಿಯೂ ಕೂಡ ಯಾವುದಿಲ್ಲ. ನೀನು ಯಾಚಕರಿಗೆ ಕಲ್ಪವೃಕ್ಷದಂತೆ ಇದ್ದಿ, ಭಕ್ತರಿಗೆ ಏನು ಕೇಳಿದ್ದನ್ನು ನೀವು ಕೊಡುವಂಥದ್ದೇ ನಿನ್ನ ಸ್ವಭಾವ. ನಾನು ಎಲ್ಲೇ ಹುಟ್ಟಲಿ, ಯಾವುದೇ ರೀತಿಯಲ್ಲೇ ಹುಟ್ಟಲಿ, ನನ್ನ ಹೃದಯ ಕಮಲದಲ್ಲಿ ನಿನ್ನ ನಿವಾಸ ಯಾವಾಗಲೂ ಕೂಡ ಇರಬೇಕು. ಇದು ನನ್ನ ಮತ್ತೊಂದು ಪ್ರಾರ್ಥನೆಯಾಗಿದೆ. ಯತ್ರ ಯತ್ರ ಭವೇ ಜನ್ಮ ತತ್ರ ತತ್ರ ಭವಾನ್ ಹೃದಯ ವರ್ತಕ ಮಮ ದೇವೇಶ ಪ್ರಾರ್ಥನೇಶ ಮಹಾಪರ. ಇದು ಪಿಶಾಚಿ ಪ್ರಾರ್ಥನೆ ಮಾಡ್ಕೊಂಡಿತ್ತು. ನಮಸ್ತುಭ್ಯಂ ಭವತ್ತೇವಂ ಸದಾ ಮಮ ನಿರ್ವಿಘ್ನ ಪ್ರಾರ್ಥನಾ ದೇವ ನಮಸ್ತೆಸ್ತು ಸದಾ ಮಮ. ನನ್ನ ಪ್ರಾರ್ಥನೆ ಯಾವಾಗಲೂ ನಿರ್ವಿಘ್ನವಾಗಿ ಮುಂದುವರಿಯಲಿ. ಇದಕ್ಕಿಂತ ಹೆಚ್ಚಿನ ಪ್ರಾರ್ಥನೆ ನಮ್ಗೆ ಏನೂ ಕೂಡ ಇಲ್ಲ. ನನಗೆ ಮರಣಕಾಲ ಸನ್ನಿಹಿತವಾದಾಗ ನನ್ನ ಸ್ಮರಣ ಶಕ್ತಿಗೆ ಕುಂದಾಗದೇ ಇರಲಿ. ನಾವು ಉಳಿದೆಲ್ಲ ಸಂದರ್ಭದಲ್ಲಿ ನಮ್ಮ ಬುದ್ಧಿ ಸರಿ ಇದ್ದಾಗ ಭಗವಂತನ ಸಂಕೀರ್ತನೆ ನಮ್ಮ ನಾಲ್ಗೆ ಮೇಲೆ ಯಾವಾಗಲೂ ಕುಣಿದಾಡ್ತಿತ್ತು. ಆದರೆ ಮರಣಕಾಲ ಸನ್ನಿಹಿತ ಆದಾಗ ಆವಾಗ ಆಗುವಂಥ ಸಂಕಟಗಳು, ಜಗತ್ತನ್ನ, ಬಂಧು ಬಾಂಧವರನ್ನ, ಆಪ್ತೇಷ್ಟರನ್ನ ಬಿಟ್ಟು ಹೋಗುವಂಥ ಸಂಕಟ ಇದೆಯಲ್ಲ, ಅದೇ ನಮ್ಮನ್ನು ಬಹಳ ಪ್ರಬಲವಾಗಿ ನಿಯಂತ್ರಿಸ್ತದೆ. ಆದರೆ ಆ ಸಂದರ್ಭದಲ್ಲಿ ನಿನ್ನ ಸ್ಮರಣೆ ನನಗಾಗಲಿ ಅಂತ ಕೇಳ್ಕೊಳ್ತದೆ. ಇದಾಮೇ ಮರಣಂ ಭೂಯಾತ್ ತದಾ ಮಾ ಭೂತ್ ಸ್ಮೃತಿಭ್ರಮಃ.
ನನ್ನ ಸ್ಮರಣೆ ನನಗೆ ತಪ್ಪದೇ ಇರಲಿ. ಕ್ಷುದ್ರ ಬುದ್ಧಿಯ ಪಿಶಾಚಿ ಇದಕ್ಕಾಕೆ ಅನುಗ್ರಹ ಮಾಡಬೇಕು ಅಂತ ತಿರಸ್ಕಾರ ಮಾಡಬೇಡ, ನನ್ನ ಮೇಲೆ ನಿನ್ನ ಅನುಗ್ರಹ ಇರಲಿ. ಅದಕ್ಕೆ ಸದ್ಬುದ್ಧಿ ಹೇಗಿತ್ತಂದ್ರೆ, ಪರಪೀಡ ನಮಸ್ತು ವಸ್ತು, ಭಗವಂತನೇ ನನ್ನಿಂದ ಯಾವತ್ತೂ ಕೂಡ ಯಾರಿಗೂ ಪೀಡೆ ಆಗದೇ ಇರಲಿ. ಇಂದ್ರಿಯಾರ್ಥೇಶು ಮಾಭೂವನ್ ಸಾಂಪ್ರತಂ ಹಿಮೆ, ನನ್ನ ಇಂದ್ರಿಯಗಳು ಆ ಇಂದ್ರಿಯಗಳ ವಿಷಯಗಳನ್ನ, ರೂಪ ರಸ ಗಂಧ ಮೊದಲಾದ ವಿಷಯಗಳನ್ನ ಅನುಭವಿಸಲಿಕ್ಕೆ ಇಂದ್ರಿಯಗಳು ಯಾವತ್ತೂ ಕೂಡ ಕಾತರವಾಗಿರ್ತವೆ. ಆ ಕಾತರವಾದಂಥ ಇಂದ್ರಿಯಗಳು ಯಾವತ್ತೂ ಕೂಡ ತಮ್ಮ ಇಂದ್ರಿಯಗಳ ಕಡೆ ಹೋಗದೇ ಇರಲಿ, ಇಂದ್ರಿಯಗಳಿಗೆ ನಿಯಂತ್ರಣವಿರಲಿ. ನನ್ನ ಘ್ರಾಣೇಂದ್ರಿಯವು ಪೃಥ್ವಿಯಲ್ಲಿ ಲೀನವಾಗಿ ಹೋಗಲಿ, ರಸನೇಂದ್ರಿಯವು ಜಲದಲ್ಲಿ ಲೀನವಾಗಲಿ, ನೇತ್ರೇಂದ್ರಿಯ ಸೂರ್ಯನನ್ನು ಸೇರಲಿ. ಅಂದ್ರೆ ಆ ಕಡೆಯಿಂದ ಬಂದಿದ್ದಾವೆಲ್ಲ, ಅದಕ್ಕೆ ಅವರೆಲ್ಲ ಅಭಿಮಾನಿ ದೇವತೆಗಳು, ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ತ್ವಗೀಂದ್ರಿಯ ವಾಯುವಿನಲ್ಲಿ ಲೀನವಾಗಲಿ, ನನ್ನ ಶ್ರವಣೇಂದ್ರಿಯ ಆಕಾಶದಲ್ಲಿ ಲೀನವಾಗಲಿ, ಪ್ರಾಣವು ಅದು ಮನಸ್ಸಿನಲ್ಲಿ ಸೇರಿಕೊಳ್ಳಿ, ಸೂರ್ಯ ನನ್ನನ್ನು ರಕ್ಷಣೆ ಮಾಡಲಿ, ಸೂರ್ಯನಂತೆ ತೊಳಗುತ್ತಿರುವಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ. ಹೀಗೆ ಮನುಷ್ಯನಾದವನು ಎಲ್ಲಾ ರೀತಿಯಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಪ್ರತಿಯಾಗಿ ಮನಸ್ಸು ವಿಷಯ ಸುಖಗಳ ಕಡೆ ಒಂದು ವೇಳೆ ಪ್ರವೃತ್ತಿ ಮಾಡಿದ್ದಾದ್ರೆ ಆಗ ಆ ಮನುಷ್ಯ ಸಂಪೂರ್ಣವಾಗಿ ನಾಶ ಹೊಂದುತ್ತಾನೆ. ಮನೋವಿಪರ್ಯಯೇ ಘೋರೆ ಪುರುಷಾನ್ ಹಂತಿ ಪಶ್ಯತಃ ಪಾಪೇಶು ಯೋಜಯತ್ವಂ ಸಹ ಪರಪೀಡಾತ್ಮಕೇಶು ಚ. ಮನಸ್ಸಿನ ಮೇಲೆ ನಾವು ನಿಗ್ರಹ ಸಾಧಿಸದೇ ಇದ್ರೆ ಮನಸ್ಸು ನಮ್ಮನ್ನ ಪಾಪಕೃತ್ಯಗಳಿಂದ ತೊಡಗಿಸಿಬಿಡ್ತದೆ. ಯಾವನ ಮನಸ್ಸು ಕಲುಷಿತವಾಗಿರ್ತದೋ ಆತನ ಬಾಹ್ಯೇಂದ್ರಿಯಗಳು ಕೂಡ ಕಲುಷಿತವಾಗ್ತವೆ. ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಇಂದ್ರಿಯಗಳು ಶುದ್ಧವಾಗಿರಬಲ್ಲವು. ಮನಸ್ಸು ಮತ್ತು ಇಂದ್ರಿಯಗಳು ಮಲಿನವಾಗಿದ್ದರೆ ಅಂಥ ಮನುಷ್ಯ ಯಾವ ಸತ್ಕಾರ್ಯವನ್ನು ಕೂಡ ಮಾಡಲಾರ. ಬಹಿಷ್ಪ್ರಕ್ಷಾಲನಂ ಕುರ್ವಂ ಕಿಂ ಭವೇತ್ತಸ್ಯ ಕೇಶವ. ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳದೆ ಶರೀರವನ್ನು ಹೊರಗಡೆಯಿಂದ ಬೇಕಾದಷ್ಟು ಉಜ್ಜಿ ತೊಳೆದುಕೊಂಡ್ರೆ ಏನು ಉಪಯೋಗ? ವ್ಯರ್ಥೋ ಹಿ ಕೇವಲಂ ತಸ್ಯ ಪ್ರಗ್ರಹ ಬಾಹ್ಯಗೋಚರ. ಹಾಗಾಗಿ ಜನಾರ್ದನೇ ನನ್ನ ಮನಸ್ಸು ಮಾಲಿನ್ಯವನ್ನು ಹೊಂದದೇ ಇರುವಂತೆ ನನ್ನನ್ನು ರಕ್ಷಿಸು. ಇಂದ್ರಿಯಗಳು ನನ್ನನ್ನು ಹಿಂಡಿ ಹಿಟ್ಟು ಮಾಡದೇ ಇರಲಿ, ನನ್ನ ಇಂದ್ರಿಯಗಳು ನನ್ನ ಕೈಯಲ್ಲಿರಲಿ. ಪರಿವಾದ ಜಗನ್ನಾಥ ವಾಚಂ ರಕ್ಷ ದುರುದ್ವಹಾಂ ಪರದ್ರವ್ಯಾನ್ ಮನೋರಕ್ಷ ಪರರಾರಾತ್ ಜನಾರ್ದನ ಸರ್ವತ್ರ ಮೇ ದಯಾಭೂಯಾತ್ ಪ್ರಸಾದಾತ್ ತವ ಕೇಶವ. ಭಗವಂತನೇ, ನಿನ್ನ ದಯೆಯಿಂದ ನನ್ನ ವಾಣಿಯು ಪರನಿಂದೆಯಿಂದ ದೂರವಾಗಿರಲಿ. ಮನುಷ್ಯನ ಒಂದು ಕೆಟ್ಟ ಚಟ, ಬೇರೆಯವ್ರ ಬಗ್ಗೆ ವೃಥಾಕಾರಣ ಮಾಡ್ತಿರು. ವ್ಯರ್ಥವಾದ ಸಂಗತಿಯಾಗಿರ್ಲಿ, ಸಾರ್ಥಕವಾದ ಸಂಗತಿಯಾಗಿರ್ಲಿ, ಅದನ್ನು ಗಮನಿಸದೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು ಏನಿದೆ ಮನುಷ್ಯನ ಕೆಟ್ಟ ಚಟಗಳಲ್ಲಿ ಒಂದು ಪ್ರಧಾನವಾದದ್ದು. ಅದಕ್ಕಾಗಿ ಅದನ್ನೇ ಮನಸ್ಸು, ನನ್ನ ಮಾತು ಕೆಟ್ಟ ಚಟಗಳಿಂದ ದೂರವಿರಲಿ, ಇನ್ನೊಬ್ಬರ ಬಗ್ಗೆ ಮಾತಾಡುವಿಕೆಯಿಂದ ದೂರವಿರಲಿ. ಪರದ್ರವ್ಯಾನ್ ಮನೋರಕ್ಷ, ನನ್ನ ಮನಸ್ಸು ಇನ್ನೊಬ್ಬರ ದ್ರವ್ಯವನ್ನು ಅಪಹಾರ ಮಾಡುವುದರಿಂದ ದೂರವಿರಲಿ. ಪರದಾರ, ಪರಸ್ತ್ರೀಯರಿಂದ ನನ್ನ ಮನಸ್ಸು ದೂರವಿರಲಿ. ಸರ್ವ ಪ್ರಾಣಿಗಳ ವಿಷಯದಲ್ಲಿ ಕೂಡ ನಾನು ಅಹಿಂಸಕನಾಗಿರಲಿ, ಅದೆಲ್ಲವೂ ಕೂಡ ನಿನ್ನ ದಯೆಯಿಂದ ನನಗೆ ಸಾಧ್ಯವಾಗಲಿ. ತ್ವಯೇವ ಭಕ್ತಿ ರಚಲ ಭೂಯಾತ್ ಭೂತೇಶು ಮೇಮಯ. ಸಕಲ ಪ್ರಾಣಿಗಳಲ್ಲಿ ಕೂಡ ನನಗೆ ಅಹಿಂಸಾ ಬುದ್ಧಿ ಇರಲಿ, ಅದು ನಿನ್ನ ಕೃಪೆಯಿಂದ ಆಗಬೇಕು. ಹೆಚ್ಚು ನಾನು ಯಾಕೆ ಹೇಳ್ಕೋಬೇಕು? ಒಂದೇ ಒಂದು ಮಾತು ನನ್ನದಿದೆ. ದೇವದೇವೇಶ್ವರನೇ, ಸುಖ ದುಃಖ ರಾಗ ಭೋಜನ ಓಡಾಟ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಈ ಎಲ್ಲ ಅವಸ್ಥೆಗಳಲ್ಲೂ ಕೂಡ ನನ್ನ ಮನಸ್ಸು ನಿನ್ನಲ್ಲೇ ಲಗ್ನವಾಗಿರಲಿ, ನಿನ್ನನ್ನೇ ಅದು ಆಲೋಚನೆ ಮಾಡ್ತಾ ಇರಲಿ. ನಮಸ್ತೆಸ್ತು ಜನಾರ್ದನ. ಹೀಗೆ ಭಗವಂತನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿ ಆ ಪಿಶಾಚ ಸಮಾಧಿಸ್ಥವಾಗಿ ಬಿಡ್ತು. ಆ ತನ್ನ ಶರೀರವನ್ನ ಹಗ್ಗದಿಂದ ಬಿಗಿದುಕೊಳ್ತು. ಅದು ಅಂತಿದೆ, ಹಗ್ಗಗಳಿಂದ ನರಗಳು ನಾಡಿಗಳು ಇದ್ವಲ್ಲ, ಆ ಅಂಥವೇ ಹಗ್ಗಗಳಿಂದ ತನ್ನ ಇಡೀ ಶರೀರವನ್ನು ಬಿಗಿದುಕೊಂಡಿತ್ತು. ಶರೀರ ಚಂಚಲ ಆಗಬಾರದು ಅನ್ನೋ ಕಾರಣಕ್ಕಾಗಿ. ಶರೀರ ಚಂಚಲ ಆಗದೇ ಇದ್ರೆ ಒಳಗಿನ ಮನಸ್ಸು ಕೂಡ ಸ್ಥಿರವಾಗಿತ್ತು. ಮುಂದೆ ಭಗವಂತನ ಅದು ಧ್ಯಾನ ಮಾಡಿತು. ಹೇಗೆಂದ್ರೆ ನಾಸಿಕಾಗ್ರಂ ಸಮಾಲೋಕ್ಯ ಪಠನ್ ಬ್ರಹ್ಮ ಸನಾತನಂ ನಿರ್ವಾತಸ್ಥೋ ಯದಾ ದೀಪ ಪ್ರೋತ್ಸರನ್ ಪ್ರಣತಃ ಸದಾ. ಭಗವದ್ಗೀತೆಯಲ್ಲಿ ಹೇಳುವಂತೆ
ತತ್ರೈಕಾಗ್ರಂ ಮನಃಕೃತ್ವ, ಕಣ್ಣುಗಳನ್ನು ನಾಸಿಕದ ತುದಿಯಲ್ಲಿಟ್ಟು ಧ್ಯಾನ ಮಾಡ್ತಾ ಹೋದ್ರೆ ಮನಸ್ಸು ಹೆಚ್ಚು ಏಕಾಗ್ರವಾಗ್ತದೆ ಅಂತ ಹೇಳ್ತಾರೆ. ಆ ರೀತಿ ಅದು ಕೂಡ ಮನಸ್ಸನ್ನು ಏಕಾಗ್ರಗೊಳಿಸ್ತು, ತನ್ನ ಮೂಗಿನ ತುದಿಯನ್ನ ಗಮನಿಸ್ತಾ. ಹೆಚ್ಚು ಗಾಳಿ ಇಲ್ಲದಂತಹ ಜಾಗದಲ್ಲಿ ನಿಶ್ಚಲವಾದ ದೀಪ ಬೆಳಗ್ತಾ ಇರ್ತದಲ್ಲ, ಹಾಗೆ ಆ ಪಿಶಾಚಿಯ ಮನಸ್ಸು ಭಗವಂತನಲ್ಲಿ ಸಂಲಗ್ನವಾಯಿತು. ಅದಕ್ಕೆ ಜ್ಞಾನ ಎಷ್ಟಿತ್ತಂದ್ರೆ, ನಾವು ಗಾಯತ್ರಿ ಮಂತ್ರವನ್ನೇ ಕಷ್ಟಪಟ್ಟು ಮಾಡ್ತೀವಿ, ಪ್ರಣವ ಮೊದಲಾದ ಮಂತ್ರವನ್ನು ನಾವು ಮಾಡೋದಿಲ್ಲ. ಪ್ರಣವ ಮಂತ್ರವನ್ನು ಮಾಡೋ, ಓಂಕಾರ ಮಂತ್ರವನ್ನು ಮಾಡೋರು ಯತಿಗಳು. ನಾವು ಅದನ್ನು ಮಾಡಬಹುದು, ಆದರೆ ನಮಗೆ ಮಾಡೋ ಸ್ವಲ್ಪ ವಿಧಾನ ಬೇರೆ ಇದೆ. ಆದರೆ ಅದು ಓಂಕಾರವನ್ನು ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು. ಓಂಕಾರಕ್ಕೆ ಮುಖ್ಯ ಪ್ರತಿಪಾದ್ಯನಾದವನು ವಿಷ್ಣುವೇ ಅನ್ನೋದನ್ನು ತಿಳ್ಕೊಳ್ತದೆ. ಭಗವಂತನಂತ ವಿಷ್ಣುವಿನಲ್ಲಿ ಸಮರ್ಪಣೆ ಮಾಡಿತು ಮತ್ತು ಅವನನ್ನು ತನ್ನ ಹೃದಯ ಕಮಲದ ಮಧ್ಯದಲ್ಲಿ ದೃಢವಾಗಿ ನೆಲೆಗೊಳಿಸಿಕೊಳ್ತು. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ರೂಪದಿಂದ ರಾರಾಜಿಸ್ತಾ ಇದ್ದಂಥ ಸನಾತನನಾದಂಥ ವಿಷ್ಣುವನ್ನ ಅದು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಧ್ಯಾನ ಹಾಗೆ ಮುಂದುವರಿಯಿತು. ತ್ರಿಧಾಮಾನಂ ಜಪಂಸ್ತತ್ರ ಪರಂ ವಿಷ್ಣು ಸನಾತನಂ. ಹೀಗೆ ಅದರ ಧ್ಯಾನ ಮುಂದುವರಿಯಿತು. ಅನ್ನಲಿಗೆ 80ನೇ ಅಧ್ಯಾಯ ಮುಕ್ತಾಯವಾಗಿದೆ. 81ನೇ ಅಧ್ಯಾಯದಲ್ಲಿ ವೈಶಂಪಾಯನ ಹೇಳಿದ್ರು, ಆ ಭಗವಂತನಾದಂಥ ವಿಷ್ಣು ತನ್ನನ್ನು ಕುರಿತು ಧ್ಯಾನ ಮಾಡ್ತಿದ್ದಂತಹ ಪಿಶಾಚಿಯನ್ನು ನೋಡಿದ. ಆ ಪಿಶಾಚಿ ಕೆಲವೊಮ್ಮೆ ಪ್ರಣವದ ಅಂದ್ರೆ ಓಂಕಾರದ ಜೊತೆಗೆ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಿತ್ತು. ಕೆಲವೊಂದು ಓಂಕಾರವನ್ನು ಬಿಟ್ಟು ಕೇವಲ ಶುದ್ಧ ರೂಪದಲ್ಲಿ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಇತ್ತು. ಅಂತಹ ಘಂಟಾಕರ್ಣ ಅನ್ನುವಂಥ ಪಿಶಾಚಿಯನ್ನ ಕೃಷ್ಣ ನೋಡಿದ, ಬಹಳವಾಗಿ ಆಲೋಚನೆ ಮಾಡಿದ. ಈ ಪಿಶಾಚಿ ನೋಡಿದರೆ ಹೊರಗೆ ಪಾಪಕರ್ಮ ತಾಮಸ ಕರ್ಮಗಳನ್ನು ಮಾಡ್ತಾ ಇದೆ, ಅದು ಈಗ ಸಮಾಧಿಸ್ಥವಾಗಿದೆ. ಇಂಥ ಅದ್ಭುತವಾದಂಥ ಸಾಧನೆ ಇದಕ್ಕೆ ಹೇಗೆ ಒಲಿಯಿತು, ಆದರೆ ಇಂಥ ದುಷ್ಟ ಜನ್ಮ ಬಂತಾದ್ರೆ ಹೇಗೆ, ಅದನ್ನೂ ಎಲ್ಲ ಆಲೋಚನೆ ಮಾಡಿದ. ಕುಬೇರನಿಂದ ಉಪದೇಶವನ್ನು ಪಡ್ಕೊಂಡಿದ್ದಾನೆ ಇವನು. ಈ ಭೂಲೋಕದಲ್ಲಿ ಸಂಚಾರ ಮಾಡುವಾಗ ವಾಸುದೇವ ಕೃಷ್ಣ ಮಾಧವ ಅನ್ನುವಂಥ ನನ್ನ ನಾಮಗಳನ್ನು ನಿತ್ಯ ಜಪ ಮಾಡ್ತಾ ಇದ್ದಾನೆ. ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ನನ್ನ ನಾಮವನ್ನು ಸ್ಮರಣೆ ಮಾಡ್ತಿದ್ದಾನೆ. ಸ್ವಪನ್ ಜಾಗರನ್ ತಥಾಶಿಷ್ಟನ್ ಭುಂದನ್ ಗಚ್ಚನ್ ತಥಾವದನ್. ಪ್ರತಿಯೊಂದು ಕ್ರಿಯೆಯಲ್ಲಿ ಕೂಡ ಆತನಿಗೆ ಭಗವಂತನ ನಾಮಸ್ಮರಣೆಯೇ. ಬುಟ್ಟಿ ತುಂಬಾ ಮಾಂಸ ತಿಂತಾನೆ, ಹೌದು, ರಕ್ತವನ್ನು ಕುಡಿತಾನೆ, ಆದ್ರೂ ಆ ಸಂದರ್ಭದಲ್ಲೂ ನನ್ನ ನಾಮವನ್ನು ಸ್ಮರಣೆ ಮಾಡ್ತಾನೆ. ಅಸಂಖ್ಯಾತ ಪ್ರಾಣಿಗಳ ಹನನ ಮಾಡ್ತಾನೆ, ಆದ್ರೆ ಎಲ್ಲ ಸಂದರ್ಭದಲ್ಲೂ ನನ್ನದೇ ಆದ ಸ್ಮರಣೆ ಮಾಡ್ತಾನೆ ಇವನು. ಹಾಗಾಗಿ ಇವನಿಗೆ ನನ್ನ ನಿಜ ಸ್ವರೂಪವನ್ನು ತೋರಿಸ್ಬೇಕು ನಾನು ಅಂತ ಕೃಷ್ಣ ಆಲೋಚನೆ ಮಾಡಿದ. ಕೃಷ್ಣ ತನ್ನ ನಿಜ ಸ್ವರೂಪವನ್ನು ತೋರಿಸಿದ ಕೂಡಲೇ ಆ ಪಿಶಾಚಿ ತನ್ನ ಅಂತಃಕರಣದಲ್ಲಿ ಆ ಕೃಷ್ಣನನ್ನೇ ಧ್ಯಾನಿಸ್ತಾ ಇತ್ತಲ್ಲ, ಪೀತಾಂಬರನಾದಂಥ ಪದ್ಮಪತ್ರ ವಿಶಾಲಾಕ್ಷನಾದಂಥ ಕೃಷ್ಣನನ್ನು ಅದು ಕಂಡುಕೊಂಡಿತ್ತು. ಹೃದಯ ಗುಹೆಯಲ್ಲಿ ಕಂಡುಕೊಂಡಿತ್ತು. ಶಂಖಿನಂ ಚಕ್ರಿಣಂ ವಿಷ್ಣುಂ ಸದ್ವಿಣಂ ಗದಿನಂ ಪ್ರಭುಂ ಅಂತ ಕೃಷ್ಣನನ್ನು ಅದು ಒಳಗೆ ಕಂಡುಕೊಂಡಿತ್ತು. ಕಣ್ಣು ತೆರೆಯಲಿಲ್ಲದಾದ್ರೂ ಆ ತೆರೆಯದೆ, ಕಣ್ಣನ್ನು ತೆರೆಯದೆ ಹಾಗೆಯೇ ಮುಚ್ಚಿಕೊಂಡಿದ್ದು ಭಗವಂತನ ನಾಮಗಳನ್ನು ಹಲವಾರು ಬಾರಿ ಉಚ್ಚಾರ ಮಾಡಿಕೊಂಡು ಆ ಭಗವಂತನ ವಿಷ್ಣುವನ್ನು ಹಲವಾರು ಬಾರಿ ಸಂದರ್ಶನ ಮಾಡಿ ತಾನು ಕೃತಾರ್ಥನಾದೆ ಅಂತ ಭಾವಿಸಿಕೊಂಡಿತ್ತು. ಅಸದೃಷ್ಟೋ ಹರಿರ್ವಿಷ್ಣು ಸಾಕ್ಷಾತ್ ಸರ್ವತ್ವ ಪ್ರಭು ಪ್ರಸನ್ನೋ ಹಿಂ ಹರಿರ್ಮಶ್ಯಂ ತೇನಾಹಂ ದೃಷ್ಟವಾನ್ ಹರಿಂ. ನನಗೀಗ ವಿಷ್ಣು ಪ್ರಸನ್ನನಾದ, ಅದಕ್ಕೆ ಗೊತ್ತಾಯ್ತು, ನನಗೆ ಅಪರೋಕ್ಷ ಜ್ಞಾನ ಆಯ್ತು ಈಗ ಅಂತ ಆಲೋಚನೆ ಮಾಡ್ತೇನೆ. ಕೃಷ್ಣನನ್ನು ನಾನು ನೋಡಿಬಿಟ್ಟೆ, ಹರಿ ನನ್ನ ವಿಷಯದಲ್ಲಿ ಪ್ರಸನ್ನನಾಗಿದ್ದಾನೆ. ಸಿದ್ಧಮ್ಮೆ ಜನ್ಮನ ಕೃತ್ಯಂ ಕಿಮತಃ ಕೃತ್ಯಮಸ್ತಿ ಮೇ ಗ್ರಂಥಯೋ ಮಮ ನಿರ್ಭಿನ್ನಾಹ ವಶ್ಯಾನ್ಯವ ಇಂದ್ರಿಯಾಣಿ ಮೇ. ನನ್ನ ಜನ್ಮ ಸಫಲ ಆಗಿ ಹೋಯಿತು, ನಾನು ಇನ್ನೇನು ಕಾರ್ಯವನ್ನು ಮಾಡಬೇಕಾಗಿದೆ, ಎಲ್ಲನೂ ಸಫಲ ಆಗಿತ್ತು. ಇನ್ನು ಮುಂದೆ ನಾನು ಏನು ಮಾಡಬೇಕಾದದ್ದೇ ಏನೂ ಇಲ್ಲ. ಅಜ್ಞಾನದ ಗಂಟುಗಳು, ಅನಾದಿ ಕಾಲದಿಂದ ಅಜ್ಞಾನದ ಗಂಟುಗಳು ನನ್ನ ಆತ್ಮವನ್ನು ಮತ್ತು ಮನಸ್ಸನ್ನು ಕಟ್ಟಿ ಹಾಕಿದ್ವಲ್ಲ, ಆ ಗಂಟುಗಳೆಲ್ಲ ಬಿಚ್ಕೊಂಡು ಹೋದವು. ಇಂದ್ರಿಯಗಳೆಲ್ಲವೂ ನನ್ನ ವಶ ಆಗಿಬಿಟ್ಟವು. ಕಿಮತಃ ಕೃತ್ಯಮಸ್ತಿಮೆ, ಇನ್ನೇನು ನಾನು ಮಾಡಬೇಕಾಗಿದೆ. ಅಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯಾ ಸರ್ವಾಸದ್ವಕ್ತಮ ಶ್ಲೋಕೆ ನಚೇದ್ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಿನ ವಾಕ್ಯ ಅಂತ ನನ್ನ ನೆನಪು. ಎಲ್ಲರ ಪಾಪವನ್ನು ಪರಿಹಾರ ಮಾಡುವಂತಹ ಭಗವಂತನನ್ನು ನೋಡಿದಾಗ ಭಿದ್ಯತೆ ಹೃದಯ ಗ್ರಂಥಿಗೆ, ಹೃದಯದ ಗಂಟು ಕಳಿಸುತ್ತದೆ. ಗಂಟು ಅನ್ನೋದು ಅಲ್ಲೊಂದು ಸಾಂಕೇತಿಕ, ಅಂದ್ರೆ ಮನುಷ್ಯನ ಅಜ್ಞಾನದ ಪೊರೆ ಕಳಿಸುತ್ತದೆ ಅರ್ಥ. ಅದಕ್ಕೆ ಸಿದ್ಧಂತೆ ಸರ್ವ ಸಂಶಯ, ಎಷ್ಟೋ ಸಂಶಯಗಳಿವೆಲ್ಲ, ಆ ಸಂಶಯಗಳಲ್ಲಿ ಪರಿಹಾರವಾದಾವಂದ್ರೆ ಆವಾಗ ನಮ್ಮ ಮೊನ್ನೆ ಸ್ಟೋರಿ ಒಳಗಿದ್ದಾಗ ಮಾತಾಡ್ಕೊಂಡು ಎಷ್ಟೋ ನಮ್ಮ ಸಂಶಯಗಳು ಶಾಸ್ತ್ರಗಳ ಬಗ್ಗೆ, ಶಾಸ್ತ್ರಗಳ ಮೂಲದ ಬಗ್ಗೆ,
ನಮಗೇನು ತಿಳಿಯೋದಿದೆ? ನಾವೇನು ಸಾಧನೆ ಮಾಡಿದೀವಿ ಅಂತ ಹೇಳಿ ನಮಗೆ ಶಾಸ್ತ್ರ ನಮಗೆ ತನ್ನನ್ನು ತೆರ್ಕೊಳ್ಬೇಕು. ಶಾಸ್ತ್ರಾಭಿಮಾನಿಯಾದಂಥ ದೇವತೆಯರು ನಮ್ಮ ಯಾವ ಸಾಧನೆಯನ್ನು ನೋಡಿ ನಮ್ಮನ್ನು ಮೆಚ್ಚಬೇಕು. ಇವೆಲ್ಲ ಸಂಶಯಗಳು ನಮ್ಗೆ ಉಳಿಯುವೇ ಇವು. ಶಾಸ್ತ್ರವೇನು, ಶಾಸ್ತ್ರದ ಮೂಲವೇನು, ಯಾವುದು ಪ್ರಮಾಣ, ಯಾವುದು ಅಪ್ರಮಾಣ, ಪ್ರಮಾಣ ಅಂತ ಅರ್ಥ ಏನು, ಅದು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ನೂರಾರು ಆಯಾಮಗಳು, ಇವೆಲ್ಲ ನಮಗೆ ತಿಳಿಯೋದು ಹೇಗೆ? ಅದೆಲ್ಲ ತಿಳಿಯೋದು ಅನ್ನೋದೇ ಹೃದಯದ ಗಂಟು ಒಡೆದಾಗಲಷ್ಟೇ. ಅದು ಶ್ವೇತಾಕ್ಷತ್ರ ಉಪನಿಷತ್ತು ಅದನ್ನು ಹೇಳ್ತು. ಇನ್ನು ಈ ವಾಕ್ಯದಲ್ಲಿ ಕೂಡ, ಹರಿವಂಶ ಈ ವಾಕ್ಯದಲ್ಲಿ ಕೂಡ ಅದೇ ಮಾತು ಧ್ವನಿತ ಆಗಿದೆ. ಗ್ರಂಥಯೋ ಮಮ ನಿರ್ಭಿನ್ನಾಹ ಕಿಂ ಅತಃ ಸತ್ಯಮಸ್ತಿ. ನಾನು ಇನ್ನೇನು ಮಾಡಬೇಕಾಗಿದೆ? ನನ್ನ ಜನ್ಮ ಕೃತಕೃತ್ಯ ಆಯಿತು. ಅದು ಕನ್ನಡದಲ್ಲಿ ವರಗುರು ಉಪದೇಶ ಏನಾಗಾಯಿತು, ಇನ್ನೇನು ಅಂತ ದಾಸರವಾಣಿ ಕೇಳಿರ್ಬೇಕು. ಇನ್ನೇನು ಅಂದ್ರೆ ಇನ್ನೇನು ಮಾಡಬೇಕಾಗಿದೆ? ಎಲ್ಲ ಮುಗೀತು. ಗುರುಗಳ ಉಪದೇಶ ಆಯಿತು, ಭಗವಂತನ ಸಾಕ್ಷಾತ್ಕಾರ ಆಯಿತು. ಅವರೆಲ್ಲ ಅಪರೋಕ್ಷ ಜ್ಞಾನಗಳಾದಂಥವ್ರು ದಾಸರು, ಭಕ್ತರು. ಹಾಗಾಗಿ ಕೃಷ್ಣನನ್ನ ಕಣ್ಣಾರೆ ಕಂಡುಕೊಂಡು, ಒಳಗಣ್ಣಿನಿಂದ ಕಂಡುಕೊಂಡು, ಹೊರಗಣ್ಣಿನಿಂದ ನಾವು ಎಲ್ಲ ವಸ್ತುಗಳನ್ನು ಎಷ್ಟು ನಿಶ್ಚಳವಾಗಿ ಕಾಣ್ತೇವೆ. ಈ ಎಲ್ಲ ವಸ್ತುಗಳ ಅಸ್ತಿತ್ವದ ಬಗ್ಗೆ ನಮಗೇನು ಸಂದೇಹವೇ ಇಲ್ವಲ್ಲ. ಹಾಗೆ ಸಂದೇಹಕ್ಕೆ ಸ್ವಲ್ಪವೂ ಆಸ್ಪದವಿಲ್ಲದಂತೆ ಸಕಲ ಸದ್ಗುಣ ಪರಿಪೂರ್ಣವಂತ ಕೃಷ್ಣನನ್ನು, ಭಗವಂತನನ್ನು ನಾವು ನೋಡಿದ ಮೇಲೆ ಅವುಗಳಿಗೆ ಬೇರೆ ಯಾವುದೇ ದಾಸರಿಗೆ ಬೇರೆ ಯಾವುದೇ ಗೊಂದಲ ಉಳಿಯೋದಿಲ್ಲ. ಅದಕ್ಕಾಗಿ ಇನ್ನೇನು ಆಗಬೇಕಾಗಿದೆ ಅಂತ ಧ್ಯಾನ ಮಾಡಿರ್ತಾರೆ. ಅದರಂತೆ ಇದು ಕಿಂ ಅತಃ ಕೃತ್ಯಮಸ್ತಿಮೆ. ಹರಿಯನ್ನು ಸ್ಮರಣೆ ಮಾಡಿದ್ರೆ ಸಾಕು, ಮನಸ್ಸು ಜಯಿಸಲ್ಪಡ್ತದೆ. ಸ್ಮರಣೆ ಮಾಡ್ತಾ ಇದ್ರೆ ಮನಸ್ಸು ವಶವಾಗಿ ಹೋಗ್ತದೆ. ಲೋಕೈಷಣ, ವಿತ್ತೈಷಣ ಮತ್ತು ಪುತ್ರೈಷಣ. ವಿತ್ತೈಷಣ ಅಂದ್ರೆ ದುಡ್ಡನ್ನು ಗಳಿಸಬೇಕು ಅಂತ ಅಪೇಕ್ಷೆ, ಪುತ್ರೈಷಣ ಅಂದ್ರೆ ಸಂತಾನೋತ್ಪಾದನೆ ಮಾಡಬೇಕು ಅಂತ ಅಪೇಕ್ಷೆ, ಲೋಕೈಷಣ ಅಂದ್ರೆ ಬಂಧು ಬಾಂಧವರು ಇತ್ಯಾದಿಗಳ ಜೊತೆ ಸಂಬಂಧವನ್ನು ಬೆಳೆಸೋದು, ಅವ್ರ ಜೊತೆ ಮಾತು ಕಥೆ ಇತ್ಯಾದಿ ವ್ಯವಹಾರಗಳ ಅಪೇಕ್ಷೆ. ಇವಕ್ಕೆ ಈಷಣಾಶ್ರಯ ಅಂತ ಕರೀತಾರೆ. ಅಂದ್ರೆ 3 ರೀತಿಯ ಅಪೇಕ್ಷೆಗಳು ಅಂತ ಕರೀತಾರೆ. ಈ ಈಷಣಾಶ್ರಯಗಳು ನಿರಸ್ತವಾಗಿ ಹೋಗ್ತವೆ ಭಗವಂತನನ್ನ ಸ್ಮರಣೆ ಮಾಡಿದ ಕೂಡಲೇ. ನನ್ನ ಮನಸ್ಸೀಗ ಅತ್ಯಂತ ನಿರಾಳವಾಗಿದೆ, ಬೇರೆ ಯಾವ ಆಸೆಯೂ ನನಗಿಲ್ಲ. ನನ್ನೊಡನೆ ಇರುವಂತಹ ಉಳಿದ ಪಿಶಾಚಿಗಳಿವೆಯಲ್ಲ, ಇವುಗಳ ಸಂಬಂಧವನ್ನು ನಾನು ಕಳ್ಕೊಂಡಿದ್ದೇನೆ, ಅವುಗಳಿಂದ ನನಗೇನಾಗಬೇಕಾಗಿಲ್ಲ. ಈ ನನ್ನ ತಮ್ಮ ಇದ್ದಾನಲ್ಲ, ಅವನ ಹೆಸರು ಕರ್ಣ ಅಂತೇಳಿ, ನಾನು ಘಂಟಾಕರ್ಣ, ಅವನು ಕರ್ಣ, ಅವನು ಕೂಡ ಹರಿಭಕ್ತನೇ ಆಗಿದ್ದಾನೆ. ಹೀಗೆ ತನ್ನ ಶರೀರದ ಮೇಲೆ ನರಗಳ ಪಾಶವನ್ನು ಅದು ಬಿಗಿದುಕೊಂಡಿತ್ತಲ್ಲ, ಅದೆಲ್ಲವನ್ನು ಕತ್ತರಿಸಿಕೊಂಡು ತನ್ನ ಈ ಪಿಶಾಚಿಯ ಶರೀರವನ್ನು ಬಿಟ್ಟು ಸುಂದರವಾದಂತಹ ಶರೀರವನ್ನೊಂದನ್ನು ಕಲ್ಪನೆ ಮಾಡಿಕೊಂಡು ಅದರಲ್ಲಿ ಅದು ಸುಖವಾಗಿ ಹೋಗಿ ಸೇರ್ಕೊಂಡು ಬಿಡ್ತು ಅನ್ನುವಲ್ಲಿಗೆ 81ನೇ ಅಧ್ಯಾಯ ಮುಕ್ತಾಯವಾಗಿದೆ. 82ನೇ ಅಧ್ಯಾಯದಲ್ಲಿ ಆ ಪಿಶಾಚ ಕಣ್ಬಿಟ್ಟು ಹೊರಗೆ ನೋಡಿದಾಗ ಆ ಜಗನ್ನಾಥ ಹೊರಗೆ ಕಾಣಿಸಿದ. ಕಣ್ಣು ಮುಚ್ಚಿದಾಗ ಆ ಮುಚ್ಚಿದ ಕಣ್ಣುಗಳ ಹಿಂದೆ ಯಾವ ಭಗವಂತನ ಸ್ವರೂಪವನ್ನು ಅದು ನೋಡಿತ್ತಲ್ಲ, ಅಂಥದೇ ಸ್ವರೂಪವನ್ನು ಹೊರಗೆ ನೋಡಿತ್ತು. ಅದು ಆನಂದಭರಿತವಾಗಿ ಹೀಗೆ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಸಮಾಧಿ ಸ್ಥಿತಿಯಲ್ಲಿ ನನಗೆ ಭಗವಂತ ಹೇಗೆ ಕಾಣಿಸಿದ್ನೋ, ಈ ಸ್ಥಿತಿಯಲ್ಲಿ ಕೂಡ ಹಾಗೆ ಕಾಣಿಸ್ತಾ ಇದ್ದಾನೆ. ಸಮಾಧಿಯಲ್ಲಿ ಕಂಡಂತ ಕೃಷ್ಣನೇ ಇಲ್ಲೂ ಇದ್ದಾನೆ. ಹೀಗೆ ಅದು ಜೋರಾಗಿ ನಗಲಿಕ್ಕೆ ಶುರು ಮಾಡಿತು. ನಡುವೆ ಕುಣಿಯಿತು, ಕುಣಿಯೋದನ್ನು ನಿಲ್ಲಿಸ್ತು, ಮತ್ತೆ ನಕ್ಕಿತು, ನಗೋದನ್ನು ನಿಲ್ಲಿಸಿ ಮತ್ತೆ ಕುಣಿಯಿತು. ಅಯಂ ಸ ಚಕ್ರಿ ಶರ ಶಾರ್ಧನ್ವ ಗದೀರಥಿ ತದ್ಧಜ ತೂಣಪಾಣಿ ಅಯಂ ಅಂತ ಎದುರಿಗೆ ಕಣ್ಣಾರೆ ಕಂಡಿತ್ತಲ್ಲ, ಇದು ನೋಡಿ ಇವನೇ ಕೃಷ್ಣ, ಇನ್ನು ನಾನು ಕಣ್ಣಾರೆ ಕಂಡೆ ಅಂತ ತನ್ನ ಆನಂದವನ್ನು ವ್ಯಕ್ತ ಮಾಡಿಕೊಂಡಿತ್ತು. ಅದನ್ನು ಅಯಂ ಅಂತ ಶಬ್ದ ಇದೆಯಲ್ಲ, ಅಯಂ ಅಂತ ಶಬ್ದ ಪ್ರತ್ಯಕ್ಷ ಗೋಚರನಾದಂತಹ ವ್ಯಕ್ತಿಯಾಗಿ ಹೇಳಬೇಕು ಅಂತ ಸಂಸ್ಕೃತದ ನಿಯಮ. ಅದು ಅಯಂ ಅಂದ್ರೆ ಇವನು ಅಂತ ಅರ್ಥ. ಇವನು ಅನ್ನೋದನ್ನ ಯಾರಿಗೆ ಹೇಳಬೇಕು? ಪ್ರತ್ಯಕ್ಷ ಇರೋನಿಗೆ ಹೇಳಬೇಕು. ಯಾರು ಪ್ರತ್ಯಕ್ಷ ನಮಗೆ ಗೋಚರ ಇಲ್ವೋ, ದೂರ ಇದ್ದಾರೆ, ಅವರಿಗೆ ಅವನು ಅಂತ ಹೇಳಬೇಕು. ಇದು ನಿಯಮ. ಆ ಅಯಂ ಅಂತ ಶಬ್ದ ಏನಿದೆಯಲ್ಲ, ಅದು ಎದುರಿಗಿದ್ದವನ್ನ ಹೇಳೋದು. ಅದಕ್ಕಾಗಿ ಅದು ಕನ್ನಡದಲ್ಲಿ ಕಡೆಗೂ ಸಿಕ್ಕಿದ ಇವನೇ ಆ ಚಕ್ರಪಾಣಿ, ಇವನೇ ಆ ಶಾರ್ಂಗಪಾಣಿ ಅಂತ ಭಗವಂತನ ಸ್ತೋತ್ರ ಮಾಡಿದ್ದೇವೆ. ಎಷ್ಟೋ ದಾಸರ ಮಾತುಗಳಲ್ಲಿ ಈತನು ರಂಗನಾದ ಹರಿಯೋ, ಈತನು ಲಿಂಗನಾದ ಹರನು ಅಂತಿದೆಲ್ಲ, ಅದವರು ಒಳಗಂದ ಕಾಣ್ಕೊಂಡಿದ್ದದು. ಕಾಣದೇ ಈತನು ಅಂತ ಅವ್ರು ಧ್ಯಾನವೇ ಮಾಡಲಾರದು. ಕೃಷ್ಣನನ್ನ ವಿಭಿನ್ನ ಸ್ವರೂಪಗಳನ್ನು ನೋಡಿ, ಆತ ಕುಣಿದದ್ದನ್ನು ನೋಡಿ ದಾಸರಾದವರು ಇತ್ಯಾದಿ ಧ್ಯಾನ ಮಾಡಿದಂಥ ಕೀರ್ತನೆಗಳವೆಲ್ಲ. 3 ಲೋಕ ನಿವಾಸ ಸ್ಥಾನವೂ ಕೂಡ ಇವನೇ ಆಗಿದ್ದಾನೆ. ಇವನ ವಕ್ಷಸ್ಥಳದಲ್ಲಿ ಕೌಸ್ತುಭಮಣಿ ಇದೆ. ಭಗವಂತ ಕೃಪಾ ವಿಶೇಷದಿಂದಲೇ ಈ ಜಗತ್ತು ರಾತ್ರಿಯಲ್ಲಿ ಚಂದ್ರನ ಬೆಳದಿಂಗಳಿಂದ ಬೆಳಗುವಂತೆ ಬೆಳಗುತ್ತಾ ಇದೆ.
ವರಾಹ ರೂಪವನ್ನು ಧಾರಣೆ ಮಾಡಿಕೊಂಡು ನೀರಲ್ಲಿ ಮುಳುಗಿ ಹೋಗಿದ್ದಂತಹ ಭೂಮಿಯನ್ನು ಮೇಲೆತ್ತಿದವನು ಇವನೇ. ಬಲಿ ಚಕ್ರವರ್ತಿಯನ್ನ ನಿಯಮನ ಮಾಡಿಕೊಂಡು ಆ ಪುರಾತನರಾದಂತಹ ಋಷಿಮುನಿಗಳಿಂದ ಸ್ತುತಿಸಲ್ಪಡುವಂಥವನು ಇವನೇ. ದಂಸ್ವಾಕರಾಲಹ ಸುಮಹಾನ್, ಹಿಂದೊಮ್ಮೆ ಕ್ರೂರವಾದಂತಹ ಕೋರೆದಾಡಿಗಳಿಂದ ಕೂಡಿದವನಾಗಿ ರಣಾಂಗಣದಲ್ಲಿ ಎಲ್ಲ ದಾನವರನ್ನು ಸಂಹಾರ ಮಾಡಿ ಹಿರಣ್ಯಕಶಿಪುವನ್ನು ಕೂಡ ಸಂಹಾರ ಮಾಡಿದವನು ಇವನೇ. ಮತ್ತೊಮ್ಮೆ ಹಿಂದೆ ಕೂರ್ಮಾವತಾರವನ್ನು ಎತ್ತಿದ್ದ. ತನ್ನ ಬೆನ್ನ ಮೇಲೆ ಮಂದರ ಪರ್ವತವನ್ನು ಆತ ಎತ್ತಿ ಹಿಡಿದ ಮತ್ತು ದೇವತೆಗಳಿಗೆ ಅಮೃತವನ್ನು ದೊರಕಿಸಿಕೊಟ್ಟ. ಅಮೃತವನ್ನು ಅಪಹಾರ ಮಾಡಲಿಕ್ಕೆ ಬಂದಂತಹ ರಾಕ್ಷಸರನ್ನ ಹಿಮ್ಮೆಟ್ಟಿಸಿದ. ಸ ಏಷ ಸಾಕ್ಷಾದಿಹ ಮಾಂ ಅವಸ್ಥಿತಃ ಅಂತ ಭಗವಂತನ ಕಣ್ಣೆದುರಿಗಿದ್ದಾನೆ. ಯಾವನು ಪ್ರಳಯ ಕಾಲದಲ್ಲಿ ಸಮುದ್ರ ಮಧ್ಯದಲ್ಲಿ ಮಲಗಿರ್ತಾನೋ, ದೇವಿ ಲಕ್ಷ್ಮಿಯ ಪಾದಸೇವೆ ಕೈಗೊಳ್ತಾ ಆ ನಾರಾಯಣನೇ ಇವನಾಗಿದ್ದಾನೆ. ಯಮಾಹು ರಾಜ್ಯಂ ವಿಭುಧಾ ಜಗತ್ಪತಿಂ ಸರ್ವಸ್ಯ ಧಾತಾರ ಮದಂ ಜನಿತ್ರಂ ಅನೋರಣೀಯಾಂಸಂ ಅತಿ ಪ್ರಮಾಣಂ ಸ್ಥೂಲಾ ಸವಿಷ್ಠಂ ಹರಿದೇವ ವಿಷ್ಣುಂ. ಯಾವನು ಅನೋರಣೀಯನೋ ಮಹತೋ ಮಹೀಯನೋ, ಯಾವನು ಈ ಜಗತ್ತಿನ ಜೀವ ಜಂತುಗಳೆಲ್ಲ ಪೋಷಣೆ ಕಾರಣನಾಗಿದ್ದಾನೋ ಆ ಹರಿಯೇ ಇವನಾಗಿದ್ದಾನೆ. ಸ್ವಯಂ ವಿಷ್ಣುವಿಹಸ್ಥಿತ ಯತ್ರ ಸ್ಥಿತಂ ಇದಂ ಸರ್ವಂ, ಯಾವ ಪರಮಾತ್ಮನಲ್ಲಿ ಈ ಜಗತ್ತಲ್ಲೂ ಕೂಡ ಹುದುಗಿ ಹೋಗಿದೆಯೋ ಆ ವಿಷ್ಣು ಇಲ್ಲಿದ್ದಾನೆ. ಅಯಂ ಸ ವಿಷ್ಣು ಪುರುಷೋತ್ತಮ ಶಿವ ಪ್ರವರ್ತತೆ ಮಾಮಿಹ ಯಾದವೇಶ್ವರ. ಯಾದವೇಶ್ವರನ ಅಂತ ಕೃಷ್ಣ ನನ್ನೆದುರಿಗಿಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಇವನೇ ಹಿಂದೊಮ್ಮೆ ಜಾಮದಗ್ನ ಎಂಬ ಹೆಸರಿನಿಂದ ಪರಶುರಾಮ ಎಂಬ ಹೆಸರಿನಿಂದ ಹುಟ್ಟಿದ, ಜಮದಗ್ನಿಯ ಮಗನಾಗಿ ಹುಟ್ಟಿದ. ಆಗ ಅವನೇನ್ ಮಾಡಿದ ಅಂದ್ರೆ, ಮೃಗವ್ಯಾಧ ಅಂದ್ರೆ ಸಾಕ್ಷಾತ್ ಶಿವ, ಆ ಶಿವನ ಶಿಷ್ಯನಾದ. ಇದೊಂದು ಅಪರೂಪದ ಕಥೆ. ಇದನ್ನ ನಾನೇ ಎಲ್ಲಿ ಕೇಳಲಿಲ್ಲ, ಹರಿವಂಶ ಓದ್ಬೇಕಾದ್ರೆ ಇಲ್ಲೇ ನಮ್ಗೆ ಅದು ಗೊತ್ತಾಯ್ತಷ್ಟೇ, ಅಥವಾ ಹಿಂದೊಮ್ಮೆ ಓದಿದ್ದಾದ್ರೂ ಮರ್ತು ಹೋಗಿದ್ದಿರ್ಬೇಕು. ಭಗವಂತ ಪರಶುರಾಮಾವತಾರವನ್ನು ತಾಳಿದಾಗ ಸ್ವಯಂ ಶಿವನ ಶಿಷ್ಯತ್ವವನ್ನು ವಹಿಸಿ ಅವನ ಕಡೆಯಿಂದ ಧನುರ್ವೇದವನ್ನು ಅಭ್ಯಾಸ ಮಾಡಿದ್ದ ಅಂತ ಒಂದು ಕಥೆ ಇದೆ. ಅದನ್ನು ಇಲ್ಲಿ ಸೂಕ್ಷ್ಮವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಷ್ಟೇ. ಅದರ ವಿಸ್ತಾರವಾದಂತಹ ವರ್ಣನೆ ಬ್ರಹ್ಮಾಂಡ ಪುರಾಣದಲ್ಲಿದೆ. ಬ್ರಹ್ಮಾಂಡ ಪುರಾಣದ 65ನೇ ಅಧ್ಯಾಯದಲ್ಲಿ ಪರಶುರಾಮ ಒಮ್ಮೆ ನಿರ್ಜನವಾದಂತಹ ತಪೋವನವೊಂದಕ್ಕೆ ಬಂದು ಶೂಲಪಾಣಿಯಾದಂತಹ ಶಿವನನ್ನ ಆರಾಧನೆ ಮಾಡಿದ. ಶಿವ ಆತನಿಗೆ ತನ್ನ ಮೂಲ ರೂಪದಲ್ಲಿ ಪ್ರತ್ಯಕ್ಷನಾಗಲಿಲ್ಲ. ಪರಶುರಾಮನ ನಿಷ್ಠೆಯನ್ನು ವಿವಿಧ ರೀತಿಯಿಂದ ಪರೀಕ್ಷೆ ಮಾಡಿದ. ನಾನಾ ರೀತಿಯಿಂದ ಪರೀಕ್ಷೆ ಮಾಡಿ ಪರಶುರಾಮನ ಭಕ್ತಿ ನಿಷ್ಠೆಯನ್ನು ಪರೀಕ್ಷೆ ಮಾಡಿ ಮುಂದೆ ಅವನಿಗೆ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಅಂತ ಕೇಳ್ಕೊ ಅಂದ. ನನಗೆ ಸಾಂಗವಾದಂಥ ಧನುರ್ವೇದವೆಲ್ಲವೂ ಪ್ರತ್ಯಕ್ಷ ಆಗಬೇಕು ಅಂತ ಕೇಳ್ಕೊಂಡಿದ್ದ ಪರಶುರಾಮ, ಧನುರ್ವೇದ ಮತ್ತು ಉಳಿದೆಲ್ಲ ಅಸ್ತ್ರಗಳು. ಆಗ ಆ ಶಿವನ ಅನುಗ್ರಹದಿಂದ ಅವನಿಗೆ ಎಲ್ಲ ಶಸ್ತ್ರಾಸ್ತ್ರಗಳು ದೊರೆತವು ಅಂತ ಬ್ರಹ್ಮಾಂಡ ಪುರಾಣದ ಕಥೆ. ಅಲ್ಲಿ ಮೃಗವ್ಯಾಸ ಶಿವ ಬಂದಿದ್ದ ಸ್ವರೂಪ ಯಾವುದಂದ್ರೆ ಬೇಟೆಗಾರನ ಸ್ವರೂಪದಲ್ಲಿ. ಅರ್ಜುನನು ಕೂಡ ಕೈಲಾಸ ಪರ್ವತಕ್ಕೆ ಹೋಗಿದ್ದ, ಬೇರೆ ಇಂದ್ರಕೀಲ ಪರ್ವತ ಇರಬೇಕು. ಅರ್ಜುನ ಹೋಗಿದ್ದ ಪರ್ವತ ಅದು ಇಂದ್ರಕೀಲ ಪರ್ವತ ಅಲ್ಲ. ಇಂದ್ರಕೀಲ ಪರ್ವತಕ್ಕೆ ಹೋಗಿ ಶಿವನನ್ನ ಆರಾಧನೆ ಮಾಡಿದ್ನಲ್ಲ, ಆಗ ಶಿವ ಬೇಟೆಗಾರನ ರೂಪದಲ್ಲಿ ಬಂದು ಅರ್ಜುನನನ್ನು ಪರೀಕ್ಷೆ ಮಾಡಿದ್ನಲ್ಲ. ಅದರಂತೆ ಪರಶುರಾಮನನ್ನು ಕೂಡ ಬೇಟೆಯಾಡುವ ರೂಪದಲ್ಲೇ ಮೃಗವ್ಯಾಧ ಅಂದ್ರೆ ಮೃಗಗಳನ್ನ ಬೇಟೆಯಾಡುವವನ ರೂಪದಲ್ಲಿ ಬಂದು ಪರೀಕ್ಷೆ ಮಾಡಿದ್ದ. ಹಾಗಾಗಿ ಮೃಗವ್ಯಾಧ ಅಂದ್ರೆ ಶಿವ ಅವನ ಶಿಷ್ಯನಾಗಿ ಈತ ಎಲ್ಲ ವಿದ್ಯೆಗಳನ್ನು ಕಲಿತ ಅಂತ ಬ್ರಹ್ಮಾಂಡ ಪುರಾಣ ಹೇಳೋದಿದೆ. ಅದನ್ನು ಇಲ್ಲಿ ಶಿಷ್ಯತ್ವಂ ಸಮವಾಪ್ಯೆಯೋ ಮೃಗವ್ಯಾಸಕ್ಕೆ ಯಸ್ಥಿತಃ ಅಂತ ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸಿದ್ದಾರೆ. ಅದರದ್ದು ಕೂಡ ವಿಸ್ತಾರವಾದ ಕಥೆ ಸಿಗಲಿಲ್ಲ. ಪುರಾಣ ವಿಶ್ವಕೋಶದಲ್ಲಿ ಹೀಗೆ ಈ ಕಾರಣದಿಂದ ಅವನಿಗೆ ಮೃಗವ್ಯಾಸ ಅಂತ ಇದ್ದರು. ಅವನ ಶಿಷ್ಯತ್ವವನ್ನು ಪರಶುರಾಮ ವಹಿಸಿದ ಅಂತ ಅಷ್ಟೇ ಬಂದಿದೆ. ಮುಂದೆ ಕಾರ್ತವೀರ್ಯಾರ್ಜುನ ನೋಡಿದ್ರೆ ದೊಡ್ಡ ಯುದ್ಧವನ್ನು ಮಾಡಿ ಅವನ ಸಾವಿರಾರು ಬಾಹುಗಳಿಂದ ಕತ್ತರಿಸಿದ, ಆತನ ಕಂಠವನ್ನು ಕೂಡ ಕತ್ತರಿಸಿ ಹಾಕಿದ. ಆ ಕೃಷ್ಣನನ್ನು ನನ್ನ ಎದುರು ನಾನೀಗ ನೋಡ್ತಾ ಇದ್ದೇನೆ. ಮುಂದೆ ಅವನೇ ರಘುವಂಶದಲ್ಲಿ ಹುಟ್ಟಿದ. ರಘುವಂಶದಲ್ಲಿ ಹುಟ್ಟಿ ಸೀತಾ ಎಂಬ ಹೆಸರಿನ ಲಕ್ಷ್ಮೀದೇವಿಯಿಂದ ಕೂಡಿದವನಾಗಿದ್ದ. ರಾವಣಾದಿಗಳೆಲ್ಲರೂ ಕೂಡ ಸಂಹಾರ ಮಾಡಿ ಮತ್ತೊಮ್ಮೆ ಅಯೋಧ್ಯೆಗೆ ಹಿಂತಿರುಗೋದಕ್ಕಿಂತ ಮೊದಲು ವಿಭೀಷಣನಿಗೆ ಲಂಕಾರಾಜ್ಯದ ಅಭಿಷೇಕ ಮಾಡಿ ತಾನು ಅಯೋಧ್ಯೆಗೆ ಬಂದು 10 ಅಶ್ವಮೇಧ ಯಾಗಗಳನ್ನು ಮಾಡಿದ. ದಶಾಶ್ವಮೇಧೈಹಿ ಅಯಜ್ಞಸ್ತಯೋಸೋ, ಇದೇ ಕೃಷ್ಣನೇ ಆ ಕೃತ್ಯವನ್ನು ಕೂಡ ಮಾಡಿದವನು. ಮುಂದೆ ವಸುದೇವ ಕುಲದಲ್ಲಿ ಹುಟ್ಟಿದ, ವಾಸುದೇವ ಎಂಬ ಹೆಸರನ್ನು ಪಡೆದ.
ತನ್ನ ಅಣ್ಣನಾದಂತಹ ಬಲರಾಮನ ಜೊತೆಗೆ ಆತ ವಿವಿಧ ಲೀಲೆಗಳನ್ನು ತೋರಿಸಿದ. ಪೂತನೆಯ ಸಂಹಾರವನ್ನು ಇವನು ಮಾಡಿದ. ಅಂಥ ಮಹಾನುಭಾವ ಈಗ ನನ್ನ ಎದುರಿಗಿದ್ದಾನೆ. ಮುಂದೊಮ್ಮೆ ಇವನ ಉಪಟಳವನ್ನು ತಾಳದಂತಹ ಇವನ ತಾಯಿ ಇವನನ್ನ ಹಗ್ಗಕ್ಕೆ ಬಿಗಿದು ಇವನು 2 ಮತ್ತಿ ವೃಕ್ಷಗಳನ್ನು ಧ್ವಂಸ ಮಾಡಿದ. ಗೋಕುಲದಲ್ಲಿದ್ದಾಗ ಆ ಗೋಪಸ್ತ್ರೀಯರ ಮನಸ್ಸಿನ ಸಂತೋಷಕ್ಕೂ ಕೂಡ ಅವನು ಕಾರಣನಾಗಿದ್ದ. ಕಾಳಿಯನಾಗನವನ್ನು ಅದರ ಮದ್ದನವನ್ನು ಮಾಡಿದ. ಹೀಗೆ ಕಾಳಿಯನ ರೂಪ ಆ ನೀರಿನ ರಾಕ್ಷಸ ಸ್ಮರಣೆ ಮಾಡಿಕೊಂಡ. ತಾಳೆ ಮರಗಳಲ್ಲಿ ಇವರಿಬ್ಬರು ಕೂಡ ಓಡಾಡಿ ಆ ಧೇನುಕಾಸುರನನ್ನ ಸಂಹರಿಸಿದರು. ಗೋಪೀನಾಂ ಸ್ತನಮಧ್ಯೇತು ಕ್ರೀಡತೆ ಕಾಮಮೀಶ್ವರ ಯೋಸೌ ಪಿವಂಸ್ತಧರಂ ಮಯಾ ಮಾನುಷ ದೇಹವಾನ್. ಇವನೇ ಕೃಷ್ಣನೇ ಲೀಲಾ ಮಾನುಷ ರೂಪವನ್ನು ತಾಳಿ ಆ ಗೋಪಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದಾನೆ. ಗೋಪೀಭಿ ಆಸ್ವಾದ್ಯ ಮುಖಂ ವಿವಿಕ್ತೆ ಶೇತೆ ಸ್ಮ ರಾತ್ರೌ ಸುಖಮೇವ ಕೇಶವಃ ಸ್ತನಾಂತರೇಶ್ವೇವಚ ತದಾಚ ತಾಸಾಂ ಕಾಮೀವ ಕಾಂತಾಧರ ಪಲ್ಲವಂ ಪಿಬನ್. ಆ ಗೋಪಿನಾಥನ ಅಂತ ಕೃಷ್ಣನೇ ಇವನಾಗಿದ್ದಾನೆ. ಅಕ್ರೂರನ ಕರೆ ಬಂದ ಕೂಡಲೇ ಈತ ಆ ಮಥುರಾ ನಗರವನ್ನು ಬಿಟ್ಟು ಬಂದು ನಂದಗೋಕುಲವನ್ನು ಬಿಟ್ಟು ಮಥುರಾ ನಗರಕ್ಕೆ ಬಂದು ಅಲ್ಲಿ ಆ ಕಂಸನನ್ನ ಸಂಹಾರ ಮಾಡಿದ. ಕಂಸನನ್ನು ಸಂಹಾರ ಮಾಡೋದಕ್ಕಿಂತ ಮೊದಲು ಆ ದುಷ್ಟ ಸ್ವಭಾವದ ಅಗಸ ಮೊದಲಾದವನ್ನು ಸಂಹಾರ ಮಾಡಿದ. ರಾಜಮಾರ್ಗದಲ್ಲಿ ತನಗೆ ಸೇವೆಯನ್ನು ಕೊಟ್ಟಂತಹ ಕುಬ್ಜೆಯಿಂದ ಗಮಗಮಿಸುವಂತಹ ಗಂಧವನ್ನು ಸ್ವೀಕಾರ ಮಾಡಿ ಅವಳನ್ನ ಅತ್ಯಂತ ಸುಂದರಳನ್ನಾಗಿ ಮಾಡಿದ. ದೊಡ್ಡ ಧನಸ್ಸನ್ನ ಮುರಿದು ಹಾಕಿದ. ಮಲ್ಲರನ್ನು ಸಂಹಾರ ಮಾಡಿದ. ಅಂತ ಕೃಷ್ಣ ಈಗ ನನ್ನ ಎದುರಿಗಿದ್ದಾನೆ. ಮುಂದೆ ತನ್ನ ತಂದೆಯನ್ನು ದ್ವೇಷಿಸಿದ್ದಂತಹ ಆ ಉಗ್ರಸೇನನ ಮಗನಾದಂತಹ ಕಂಸನನ್ನ ಸಂಹಾರ ಮಾಡಿ ಉಗ್ರಸೇನನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಅವಂತಿಪುರ ನಿವಾಸಿಯಾದಂತಹ ಸಾಂದೀಪನಿ ಮುನಿಯ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋದ. ಗುರುಪುತ್ರನಿಗೆ ಆ ವರದಕ್ಷಿಣೆಯನ್ನು ತಂದೊಪ್ಪಿಸಿದ. ನಿಕುಂಭನನ್ನ ಮತ್ತು ನರಕಾಸುರನನ್ನು ಸಂಹಾರ ಮಾಡಿದ. ಎಲ್ಲ ದೇವತೆಗಳನ್ನು ರಕ್ಷಣೆ ಮಾಡಿದ. ಇವನ ದಿವ್ಯ ದರ್ಶನದಿಂದಾಗಿ ನನಗಿವತ್ತು ಸಾಯುಜ್ಯ ಮೋಕ್ಷ ಪ್ರಾಪ್ತವಾಯಿತು. ಕೃತಕೃತ್ಯೋಸ್ಮಿ ಸಂಜಾತಃ ಸಾಯುಜ್ಯಂ ಪ್ರಾಪ್ತವಾನಹಂ. ಏನ ದೃಷ್ಟೋ ಹರಿಸಾಕ್ಷಾತ್ ತಸ್ಯ ಮುಕ್ತಿ ಕರೆ ಸ್ಥಿತ. ಯಾರಿಗೆ ಭಗವಂತ ಕಾಣಿಸ್ಕೋತಾನೋ ಅಂತ ಭಕ್ತನಿಗೆ ಮುಕ್ತಿ ಕೈಯಲ್ಲೇ ಇದ್ದಂತೆ. ಆತ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ನಿಶ್ಚಯವಾಗಿ 100 ಜನ್ಮದಲ್ಲಿ ನಾವು ದೊಡ್ಡ ದೊಡ್ಡ ಪುಣ್ಯಗಳನ್ನು ಏನಾದ್ರು ಮಾಡಿರಬೇಕು. ಆ ಪುಣ್ಯ ಇವತ್ತೆಲ್ಲವೂ ಕೂಡ ಪರಿಪಕ್ವವಾಗಿರಬೇಕು. ಹಾಗಾಗಿ ನಾನು ಭಗವಂತನನ್ನು ಕಣ್ಣಾರೆ ನೋಡ್ತಿದ್ದೇನೆ. ಯಸ್ಯ ಪಾಕಃ ಸಮತ್ಪನ್ನಃ ಏನಾಸೌ ದೃಶ್ಯತೆ ಮಯ. ನಿಜವಾಗ್ಲೂ ನಾನು ಪುಣ್ಯಾತ್ಮನೇ ಆಗಿದ್ದೇನೆ, ಅದರಲ್ಲಿ ಏನು ಸಂಶಯವಿಲ್ಲ. ಸಂಸಾರದ ಸಂಕೋಲೆಗಳಿಂದ ನಾನು ಇವತ್ತು ಮುಕ್ತನಾಗಿದ್ದೇನೆ. ಇವರಿಗೆ ನಾನೇನು ಕಾಣಿಕೆ ಕೊಡಬಲ್ಲೆ ಅಂತ ಆಲೋಚನೆ ಮಾಡುತ್ತಾ ಪಿಶಾಚಿ. ಕೊನೆಗೆ ಭಗವಂತನನ್ನೇ ಕೇಳಿತು, ಭಗವಂತನೇ ನಿನಗೇನು ನಾನು ಕಾಣಿಕೆ ಕೊಡಬೇಕು? ಕರಿಷ್ಯೆ ಕಿಮಹಂ ವಿಷ್ಣು ವದಸ್ವ ಅದ್ದೇ ತೇಪ್ಸಿತಂ. ಕೃಷ್ಣ ಏನು ಹೇಳಲಿಲ್ಲ. ಹೇಗೆ ಕೂಡಲೇ ಅದು ಜೋರಾಗಿ ಭಾವಾವೇಶದಿಂದ ಕೆಲವೊಮ್ಮೆ ಗರ್ಜನೆ ಮಾಡಿತ್ತು, ಕೆಲವೊಮ್ಮೆ ವಿಕಾರವಾಗಿ ನಟ್ಟಿತು, ಮತ್ತೊಮ್ಮೆ ಕೆಲವೊಮ್ಮೆ ಕುಣಿಯಿತು. ಮತ್ತೊಮ್ಮೆ ನಮೋ ನಮೋ ಹರೇ ಕೃಷ್ಣ ಯಾದವೇಶ್ವರ ಕೇಶವ ಎಂಬುದಾಗಿ ಕೃಷ್ಣನ ದಿವ್ಯ ನಾಮಾಮೃತವನ್ನು ಸಂಕೀರ್ತನೆ ಮಾಡುತ್ತಾ ಕೃಷ್ಣನ ಸುತ್ತಲೂ ಮಂಡಲಾಕಾರವಾಗಿ ಕುಣಿಯಿತು ಅನ್ನುವಲ್ಲಿಗೆ 82ನೇ ಅಧ್ಯಾಯ ಮುಕ್ತಾಯ ಆಗಿದೆ.